ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ಈ ಉಜ್ಜೀವನಕ್ಕಾಗಿ ಮಾಡುವ ಪ್ರಾರ್ಥನೆಗಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಸೊ ಈ ತಿಂಗಳು ನಾವು ವಿಶೇಷವಾಗಿ ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಮಾತ್ರವೇ ಸುಮಾರು 96 ಲಕ್ಷ ಜನರು ಇರೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಬೇರೆ ಬೇರೆ ಭಾಗಗಳು ನಾವು ನೋಡ್ತೀವಿ. ಬ್ಯಾಂಗ್ಳೂರು ನಾರ್ತ್, ಬ್ಯಾಂಗ್ಳೂರು ಸೌತ್, ಬ್ಯಾಂಗ್ಳೂರು ಈಸ್ಟ್ ಮತ್ತು ಯಲಹಂಕ ಮತ್ತು ಆನೇಕಲ್ ಎಂಬಂಥ ಈ ಒಂದು ತಾಲೂಕುಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ. ಈ ಬ್ಯಾಂಗ್ಳೂರಿನಲ್ಲಿ ದಯಾನಂದ್ KA IAS ಅಧಿಕಾರಿಯಾಗಿ DC ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಡೆಪ್ಯೂಟಿ ಕಮಿಷನರ್ ಆಗಿ TN ಕೃಷ್ಣಮೂರ್ತಿ ಅವರು ಅಧಿಕಾರ ನಡೆಸ್ತಾ ಇರೋದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಸೊ ಇದಕ್ಕಾಗಿ ನಾವು ಈ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸೋಣ, ಇವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸೋಣ. ಇವರು ದಕ್ಷವಾಗಿ ಆಡಳಿತವನ್ನು ನಡೆಸಲಿ, ಯಾವುದೇ ರೀತಿಯಾದ ತೊಂದರೆಗಳಿಲ್ಲದೆ, ಅಡೆತಡೆಗಳಿಲ್ಲದೆ ಇವರು ಕಾರ್ಯನಿರ್ವಹಿಸುವಂತೆ ನಾವು ಪ್ರಾರ್ಥಿಸೋಣ. ಮತ್ತು ಈ ಕರ್ನಾಟಕ ಅನೇಕ ವಿಚಾರಗಳಿಗೆ ಒಂದು ಪ್ರಸಿದ್ಧಿ ಆಗಿರೋದ್ರಿಂದ ನಾವು ಬ್ಯಾಂಗ್ಳೂರ್ಗಾಗಿ ನಾವು ಪ್ರಾರ್ಥಿಸಬೇಕು. ನಾವಿರುವ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಇದು ರಾಜಧಾನಿಯಾಗಿದೆ. ರಾಜಧಾನಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಸಂಪೂರ್ಣ ಕರ್ನಾಟಕದಲ್ಲಿ ಅದರ ಪರಿಣಾಮ ಬೀರ್ತದೆ. ಸೊ ಅದಕ್ಕೋಸ್ಕರವಾಗಿ ನಮ್ಮ ರಾಜಧಾನಿಯಲ್ಲಿ ವಿಧಾನಸೌಧ, ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧವಿದೆ. ಸೊ ಎಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬೇರೆ ಅನೇಕ ಪಕ್ಷದ ನಾಯಕರುಗಳು ಬಂದು ಅಲ್ಲಿ ಒಂದು ಪಾರ್ಲಿಮೆಂಟ್ ನಡೆಸುವಂಥದ್ದಾಗಿರ್ತದೆ. ಸೊ ಸರಿಯಾದ ನಿರ್ಧಾರಗಳೆಲ್ಲ ಇಲ್ಲಿ ತೆಗೆಯಲ್ಪಡ್ತದೆ. ಕರ್ನಾಟಕವನ್ನೇ ನಡೆಸ್ತಕ್ಕಂಥ ಒಂದು ಅಧಿಕಾರ ಇಲ್ಲಿಂದ ಹೊರಡುತ್ತದೆ. ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಈ ಭಾಗದಲ್ಲಿ ಅನೇಕ ಉದ್ಯಮಿಗಳಿದ್ದಾರೆ, ಕಾರ್ಮಿಕರು ಇದ್ದಾರೆ, ಬೇರೆ ಬೇರೆ ರೀತಿಯಾದಂತಹ ಸಣ್ಣ ಪುಟ್ಟ ಕೈಗಾರಿಕೆಗಳಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ವಿಶೇಷವಾಗಿ ನಾವು ಈ ದಿವಸ ಸಭೆಯಾಗಿ, ದೇವರ ಮಕ್ಕಳಾಗಿ, ಒಂದು ಮನಸ್ಸುಳ್ಳವರಾಗಿ ನಾವು ಈ ಒಂದು ಕರ್ನಾಟಕಕ್ಕಾಗಿ ಪ್ರಾರ್ಥಿಸೋಣ. ಎಲ್ಲರೂ ಸಾಧ್ಯ ಆದಷ್ಟು ಮಕ್ಕಳು, ಚಿಕ್ಕವರು, ದೊಡ್ಡವರು, ತಂದೆ ತಾಯಿ ಎಲ್ಲ ಒಟ್ಟಿಗೆ ಸೇರ್ಬನ್ರಿ, ನಾವು ಪ್ರಾರ್ಥಿಸೋಣ. ಮೊದಲನೇದಾಗಿ ನಾವು ಒಂದು ಹಾಡನ್ನು ಆಡುತ್ತಾ ಕರ್ತನನ್ನ ಮಹಿಮೆ ಪಡಿಸುತ್ತಾ ನಾವು ಪ್ರಾರ್ಥಿಸೋದಕ್ಕೆ ಹೋಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕರ್ತನನ್ನು ಆರಾಧಿಸೋಣ. ಆತನು ಪರಲೋಕದಲ್ಲಿ ಆತನು ಪರಿಶುದ್ಧನೆಂದು ಎಣಿಸಲ್ಪಡಬೇಕು. ಆತನ ಚಿತ್ತ ಪರಲೋಕದಲ್ಲಿ ಯಾವ ರೀತಿಯಲ್ಲಿ ನೆರವೇರ್ತದೋ ಹಾಗೆಯೇ ನಮ್ಮ ಪಟ್ಟಣದಲ್ಲಿಯೂ, ನಮ್ಮ ಬ್ಯಾಂಗ್ಳೂರು ಪಟ್ಟಣದಲ್ಲಿಯೂ ನೆರವೇರಬೇಕಾಗಿದೆ. ಈ ಸಮಯದಲ್ಲಿ ಆತನನ್ನೇ ದೃಷ್ಟಿಸ್ತಾ ನಾವು ಆರಾಧಿಸೋಣವಾ. ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಡ್ಯಾಡಿ ಜೀಸಸ್. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದುದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದುದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಶ್ಚಿತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಶ್ಚಿತ ನೆರವೇರಲಿ. ಆರಾಧನೆ 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 ಆರಾಧನೆ
ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ವಂದನೆ ಸಲ್ಲಿಸ್ತೇವೆ ಕರ್ತನೆ. ಸಮಯದಲ್ಲಿಯೂ ಕರ್ತನೆ ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ಕರ್ತನೆ ನಾವು ಸ್ವಾಮಿ ಒಡಕಿನಲ್ಲಿ ನಿಂತು ಪ್ರಾರ್ಥಿಸಬೇಕೆಂದಿರುವಾಗ ಕರ್ತನೆ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ನೀವು ತಾನೇ ಕರ್ತನೆ ನಮ್ಮ ಮೂಲಕವಾಗಿ ಚಲಿಸಿರಿ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್ ಆಮೇನ್. ಮನೆ ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಜೀವನಕ್ಕಾಗಿ ಕುಟುಂಬವಾಗಿ ಸೇರಿ ಪ್ರಾರ್ಥಿಸೋಣ. ನಿಮ್ಮ ಮಕ್ಕಳನ್ನ ಎಲ್ಲರೂ ಕೂಡ ಸಹೋದರಿಯರೇ ಸಹೋದರರೇ ಒಟ್ಟಾಗಿ ಸೇರಿ ನಾವು ಒಂದು ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥಿಸೋಣ. ಈಗ ಮೊದಲನೇದಾಗಿ ನಾವು ಆಗಲೇ ಕೇಳಿದ ಹಾಗೆ ಮೊದಲನೇದಾಗಿ ನಮ್ಮ ಬ್ಯಾಂಗ್ಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಅರ್ಬನ್ ಬ್ಯಾಂಗ್ಳೂರಿಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಬ್ಯಾಂಗ್ಳೂರಿನಲ್ಲಿ ಸುಮಾರು 96 ಲಕ್ಷ ಜನ ಇದ್ದಾರೆ. 96 ಲಕ್ಷ ಜನ ಬ್ಯಾಂಗ್ಳೂರಿನಲ್ಲಿ ವಾಸವಾಗಿರ್ತಾರೆ. ಸೊ ಈ ಜನಗಳಿಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ಪ್ರಾರ್ಥಿಸಲಿಕ್ಕಿರ್ತಕ್ಕಂಥ ಒಂದು ವಿಷಯ 1 ತಿಮೋತಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುವ ಪ್ರಕಾರ ಮೊದಲು ಎಲ್ಲ ಮನುಷ್ಯರಿಗಾಗಿ ವಿಜ್ಞಾಪಿಸ್ರಿ ಎಂಬುದಾಗಿ ಹೇಳಲ್ಪಟ್ಟದೆ. ಸೊ ಇದು ಅದಕ್ಕೋಸ್ಕರವಾಗಿ ನಾವೀಗ ಪ್ರಾರ್ಥಿಸಲಿಕ್ಕಿದ್ದೇವೆ. ಎಲ್ಲ ಜನರು ರಕ್ಷಣೆಯನ್ನು ಹೊಂದಬೇಕು, ಎಲ್ಲರೂ ಕೂಡ ಕರ್ತನನ್ನು ತಿಳ್ಕೊಳ್ಳಬೇಕು. ಅದುವೇ ಕರ್ತನ ಚಿತ್ತವಾಗಿದೆ. ಎಲ್ಲರೂ ರಕ್ಷಣೆ ಜ್ಞಾನವನ್ನು ಹೊಂದಬೇಕು. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. 96 ಲಕ್ಷ ಜನರಿಗಾಗಿ ನಮ್ಮ ಬ್ಯಾಂಗ್ಳೂರು, ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವಂಥ ಬ್ಯಾಂಗ್ಳೂರಿನಲ್ಲಿ ಇರುವ 96 ಲಕ್ಷ ಜನ ರಕ್ಷಿಸಲ್ಪಡಬೇಕು. ಅದಕ್ಕಾಗಿ ನಾವು ಈ ಸಮಯದಲ್ಲಿ ತಲೆಬಾಗಿ ನಾವು ಪ್ರಾರ್ಥನೆ ಮಾಡೋಣ. ಹೌದು, ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಸಹೋದರರೊಂದಿಗೆ ಸೇರಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಕಣ್ಗಳನ್ನ ಮುಚ್ಚಿ ನಾವು ಕುಟುಂಬವಾಗಿ ಕೈಗಳನ್ನ ಹಿಡ್ಕೊಂಡವರಾಗಿ ನಾವು ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ಯೇಸುವೇ, ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ, ವಂದನೆ ಮಾಡ್ತೇವೆ ಕರ್ತನೆ. ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಅಪ್ಪ, ಬೆಂಗಳೂರಿಗಾಗಿ ಕರ್ತನೆ 96 ಕೋಟಿ ಲಕ್ಷ ಜನರಿಗಾಗಿ ಕರ್ತನೆ ಅಪ್ಪ ನಮ್ಮನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ವಂದನೆ ಸ್ವಾಮಿ. ಕರ್ತನೆ ಅಪ್ಪ ಬ್ಯಾಂಗ್ಳೂರ್ ಇರ್ತಕ್ಕಂತ ಎಲ್ಲಾ ಮನುಷ್ಯರ ಮೇಲೆ ನಿನ್ನ ಆತ್ಮವನ್ನು ಸುರಿಸು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ ಅಪ್ಪ. ಅವರ ಮನೋನೇತ್ರವನ್ನು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಅಪ್ಪ. ಕರ್ತನೆ ಅಪ್ಪ, ಅವರ ಪಾಪದ ಜೀವಿತವು ಕರ್ತನೆ ಸುಟ್ಟಾಕಲ್ಪಡ್ಲಿ ಕರ್ತನೆ ಅಪ್ಪ. ಕರ್ತನೆ ನಿನ್ನ ಕಡೆ ತಿರುಕೊಳ್ಳಿಕ್ಕೆ ಕೃಪೆ ಮಾಡು ಸ್ವಾಮಿ. ಕರ್ತನೆ ಒಡೆಯನೇ, ರಕ್ಷಕನೇ ಅಂತ ನಿನ್ನನ್ನು ಆತುಕೊಳ್ಳುವಂತೆ ಕೃಪೆ ಮಾಡು ಸ್ವಾಮಿ. ಅಪ್ಪ ಎಲ್ಲ ಕರ್ತನೆ ಅಪ್ಪ ಕೆಟ್ಟ ಶಕ್ತಿ, ದುಷ್ಟ ಶಕ್ತಿ, ದುರಾತ್ಮಗಳ ಕಾರ್ಯಗಳಿಂದ ಸ್ವಾಮಿ ಅಪ್ಪ ಮಕ್ಕಳನ್ನ ನೀನು ರಕ್ಷಿಸು ಕರ್ತನೆ ಅಪ್ಪ. ಕರ್ತನೆ ಮಕ್ಕಳು ಕರ್ತನೆ ಅಪ್ಪ ನೀನೇ ಒಡೆಯ ರಕ್ಷಕ ಅಂತ ನೀನು ಆತುಕೊಳ್ಳುವಂತೆ ಕೃಪೆ ಮಾಡು ಸ್ವಾಮಿ. ಕರ್ತನೆ ನಿಂಗೆ ವಂದನೆ ಮಾಡ್ತೀನಿ, ನಿನ್ನ ಮಹಿಮೆ ಸಲ್ಲಿಸ್ತೇವೆ ಕರ್ತನೆ ಅಪ್ಪ. ಕರ್ತನೆ ಅವ್ರ ಮನೋನೇತ್ರವನ್ನು ತೆರೆದು ಕರ್ತನೆ ಅವರೊಳಗೆ ನೀನು ಕಾರ್ಯ ಮಾಡಪ್ಪ ಅಪ್ಪ. ನಿನ್ ಸ್ತೋತ್ರ ಅಪ್ಪ. ನಿನ್ನ ಮಹಿಮೆ ಅವರ ಮೇಲೆ ಚಲಿಸಲಿ ಸ್ವಾಮಿ. ನಿನ್ನ ದೇವರಾತ್ಮ ಅವರ ಮೇಲೆ ಚಲಿಸಲಿ ಕರ್ತನೆ. ನಿನಗೆ ಸ್ತೋತ್ರ, ನಿನ್ನ ಮಹಿಮೆ, ನಿನ್ನ ಕೃತಜ್ಞತೆ ಸಲ್ಲಿಸ್ತೇವೆ ರಾಜ ಅಪ್ಪ. ನೀ ಪರಿಶುದ್ಧನು, ಸರ್ವಶಕ್ತನಾಗಿದ್ದಿಲ್ಲ, ಅದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಬ್ಯಾಂಗ್ಳೂರು ನನ್ನ ಅಣ್ಣ ತಮ್ಮಂದಿರು ಸ್ವಾಮಿ, ನನ್ನ ಸಹೋದರರಾಗಿದ್ದಾರಪ್ಪ ಅಪ್ಪ. ಅವ್ರಿಗಾಗಿ ಪ್ರಾರ್ಥಿಸ್ಲಿಕ್ಕೆ ನೀ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ ಅಪ್ಪ. ಕರ್ತನೆ ಅವ್ರ ಪಾಪದ ಜೀವಿತವು ಎಲ್ಲ ಕರ್ತನೆ ಅಪ್ಪ ಕರ್ತನೆ ಸಂಪೂರ್ಣವಾಗಿ ನಿರ್ಮೂಲವಾಗಲಿ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ ಕರ್ತನೆ ಅಪ್ಪ. ನಿನ್ನ ಆತ್ಮವು ಅವರ ಮೇಲೆ ಬಲವಾಗಿ ಚಲಿಸಲಿ ಕರ್ತನೆ ಅಪ್ಪ. ನಿನ್ನ ಆತ್ಮವು ಅವರ ಮೇಲೆ, ಅವರ ಜೊತೆಯಲ್ಲೇ ಇರಲಿ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ. ಮಾಡ್ತಾ ಇರುವ ಎಲ್ಲ ಪಾಪಗಳಿಂದ ಅವರನ್ನು ಬಿಡಿಸಿ ರಕ್ಷಿಸು ರಾಜ. ಕರ್ತನೆ ಎಲ್ಲ ಕರ್ತನೆ ಅಪ್ಪ ಕೆಟ್ಟ ಶಕ್ತಿಗಳಿಂದ ಬಿಡಿಸಿ ರಕ್ಷಿಸು ರಾಜ ಅಪ್ಪ. ನೀನ್ ಆಗ ಮಾಡು ದೇವರೇ, ನಿನಗೆ ಸ್ತೋತ್ರ ಮಾಡ್ತೇವೆ, ನಿನಗೆ ಕೃತಜ್ಞತೆ, ನಿನಗೆ ಮಹಿಮೆ ಸಲ್ಲಿಸ್ತಾ ಯೇಸುವಿನ ಘನವಾದ ನಾಮದಲ್ಲಿ ಬೇಡಿ ಒಂದು ಜೀವಳ ತಂದೆಯಾದ ದೇವರೇ, ಆಮೆನ್. ಕರ್ತನೆ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನ ಕೇಳಿ ಕರ್ತನೆ ಬ್ಯಾಂಗ್ಳೂರು ಪಟ್ಟಣದಲ್ಲಿರ್ತಕ್ಕಂಥ 96 ಲಕ್ಷ ಜನಗಳ ಕಣ್ಣುಗಳನ್ನ ತೆರೆಯಬೇಕೆಂದಿರುವುದಕ್ಕಾಗಿ ಸ್ತೋತ್ರ. ನೀನು ತೆರೆದಿದ್ದಿ ಎಂಬುದಾಗಿ ನಾವು ನಂಬುತ್ತೇವೆ. ದೊಡ್ಡ ಸಂಖ್ಯೆಯಲ್ಲಿ ಕರ್ತನೆ ಜನಗಳು ಸಭೆಯಲ್ಲಿ ಸೇರಿಸಲ್ಪಡುವುದನ್ನ ನಾವು ಕರ್ತನೆ ಕಾಣ್ಲಿಕ್ಕಿದ್ದೇವೆ. ಅದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್ ಆಮೆನ್. ಸೊ ಈಗ ಎರಡನೇದಾಗಿ ನಾವು ಪ್ರಾರ್ಥಿಸ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ, ಬ್ಯಾಂಗ್ಳೂರ್ ಅಂತ ಹೇಳಿದ್ರೇನೆ ಇದು ಟ್ರಾಫಿಕ್, ತುಂಬ ಟ್ರಾಫಿಕ್ ಜಾಮ್ಸ್ ನಾವೆಲ್ಲ ಕಡೆಗಳಲ್ಲೂ ನೋಡ್ತೀವಿ. ಸಣ್ಣ ದಾರಿ ಆಗಿರ್ಬೋದು, ದೊಡ್ಡ ದಾರಿಗಳಾಗಿರ್ಬೋದು, ಎಲ್ಲ ಮಾರ್ಗಗಳಲ್ಲೂ ಕೂಡ ತುಂಬ ಟ್ರಾಫಿಕ್. ಅಲ್ಲಿ ಅರ್ಧ ಗಂಟೆ, 1 ಗಂಟೆ, 2 ತಾಸುಗಳು ಟ್ರಾಫಿಕ್ಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ. ಮತ್ತು ಇದರಿಂದ ಆದ ಹೆಚ್ಚಾದ ಅಪಘಾತಗಳು, ರಸ್ತೆಯಲ್ಲಿ ಅಪಘಾತಗಳು, ಆಕ್ಸಿಡೆಂಟ್ಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಮತ್ತು ಈ ಒಂದು ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ ಮತ್ತೊಂದು ಸಮಸ್ಯೆ ಏನಂತ ಹೇಳಿದ್ರೆ DL ಇಲ್ಲದೆ ಗಾಡಿಗಳನ್ನ ಓಡಿಸುವಂಥದ್ದು. ಇದರಿಂದನೂ ಕೂಡ ಅನೇಕ ಅಪಘಾತಗಳಾಗ್ತದೆ. ಯಾಕಂತ ಹೇಳಿದ್ರೆ ಓಡ್ಸಕ್ಕೆ ಬರದೇ ಇರ್ತಕ್ಕಂಥ ಚಿಕ್ಕ ಮಕ್ಕಳೆಲ್ಲ ಓಡಿಸಿ ಅಪಘಾತಕ್ಕೊಳಗಾಗಿ ಅನೇಕ ಮರಣಗಳನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ನಮ್ಮ ಬ್ಯಾಂಗ್ಳೂರು ಪಟ್ಟಣದಲ್ಲಿರ್ತಕ್ಕಂಥ ಈ ಒಂದು ರಸ್ತೆಯ ಸಮಸ್ಯೆ ನೀಗಲ್ಪಡಬೇಕು, ಮತ್ತು ಆಕ್ಸಿಡೆಂಟ್ಗಳ ಸಮಸ್ಯೆ ನೀಗಲ್ಪಡಬೇಕು, ಟ್ರಾಫಿಕ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಬೇಕು, ಮತ್ತು DL ಇಲ್ಲದೆ ಇರೋರೆಲ್ಲರಿಗೂ ಕೂಡ DL ಸಿಕ್ಕಬೇಕು. ಅದಕ್ಕಾಗಿ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಕಣ್ಗಳನ್ನ ಮುಚ್ಚಿ ತಲೆ ಬಾಗಿ ನಾವು ಕೈಗಳನ್ನ ಎತ್ತಿ ನಾವು ಪ್ರಾರ್ಥಿಸೋಣ. ಸಹೋದರರೊಂದಿಗೆ ಸೇರಿ ಪ್ರಾರ್ಥಿಸೋಣ.
ಪ್ರಾರ್ಥಿಸೋಣ. ಕರ್ತನೇ ಸ್ತೋತ್ರ, ಕರ್ತನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲೋಕ ತಂದೆಯಪ್ಪ, ಯೇಸುವಿನ ಪರಿಶುದ್ಧ ನಾಮಕ್ಕೆ ಕೋಟಿ ಅನುಕೋಟಿ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಸಮಯದಲ್ಲಿ ಕರ್ತನೆ ಈ ರೀತಿಯಾಗಿ ಕರ್ತನೆ ನಾವು ಬೆಂಗಳೂರಿಗಾಗಿ ಸ್ವಾಮಿ ಪ್ರಾರ್ಥನೆ ಮಾಡಲು ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಅಪ್ಪ. ಅಲ್ಲಿರುವಂತ ಸ್ವಾಮಿ ಒಂದು ಸಮಸ್ಯೆ ಆದ ಕರ್ತನೆ ಟ್ರಾಫಿಕ್ ಆಗಿ ಅಪ್ಪ ಈ ಒಂದು ಸಮಯದಲ್ಲಿ ಅಪ್ಪ ನಾವು ಪ್ರಾರ್ಥಿಸುತ್ತಿದ್ದೇವಲ್ಲ ಹೌದು ಸ್ವಾಮಿ. ಮುಂಜಾನೆಯಲ್ಲಿ ಕರ್ತನೆ ಎದ್ದು ಅಪ್ಪ ಶಾಲಾ ಕಾಲೇಜ್ಗೆ ಹೋಗುವಂತ ಮಕ್ಕಳು ಸ್ವಾಮಿ, ಅಪ್ಪ ಕೆಲಸ ಕಾರ್ಯಗಳಿಗೆ ಹೋಗುವಂತ ಜನರು ಸ್ವಾಮಿ, ಅತಿಯಾದ ಟ್ರಾಫಿಕ್ ಇಂದ ಅಪ್ಪ ಅವ್ರು ಎಷ್ಟೋ ಕಷ್ಟ ಪಡ್ತಿದಾರಲ್ಲ ರಾಜ. ಸರಿಯಾದ ಸಮಯಕ್ಕೆ ಅಪ್ಪ ಅವ್ರು ತಲುಪುವಂತ ಸ್ಥಳವನ್ನು ಅಪ್ಪ ತಲುಪಲಾರದೆ ಹೋಗುತ್ತಿದ್ದಾರಲ್ಲ ರಾಜ. ಈ ಒಂದು ಸಮಯವನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ ಅಪ್ಪ. ಕರ್ತನೆ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ವಿಶ್ರಾಂತಿ ಕೊಡುತ್ತೇನೆ ಎಂಬುದಾಗಿ ಹೇಳಿರೋ ಪ್ರಕಾರವಾಗಿ ರಾಜ ಈ ಒಂದು ಸಮಸ್ಯೆಯನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ ರಾಜ. ನೀವು ಈ ಸಮಸ್ಯೆಯಿಂದ ಕರ್ತನೆ ಬಿಡುಗಡೆ ಕೊಟ್ಟು ಸ್ವಾಮಿ ಅಲ್ಲಿ ವಾಸಿಸಿರುವಂತ ಎಲ್ಲಾ ಜನರನ್ನು ನೀವು ಸಂಧಿಸಿ ಸ್ವಾಮಿ. ಅಪ್ಪ ಸಮಸ್ಯೆಯು ಕರ್ತನೆ ಅಪ್ಪ ಅದು ಕರ್ತನೆ ನಿರ್ನಾಮವಾಗಿ ರಾಜ. ಅಪ್ಪ ಎಲ್ಲಾ ಜನರು ಸ್ವಾಮಿ ಸುರಕ್ಷಿತವಾಗಿ ರಾಜ ಅಪ್ಪ ಹೋಗುವಾಗ್ಲೂ ಬರುವಾಗ್ಲೂ ಅಪ್ಪ ಸರಿಯಾದ ಸಮಯಕ್ಕೆ ಅವರು ಸ್ವಾಮಿ ತಲುಪುವಂತ ಸ್ಥಳವನ್ನು ಅಪ್ಪ ತಲುಪಿ ರಾಜ ನಿಮ್ಮ ನಾಮವನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ನೀವು ಕೃಪೆ ಕೊಟ್ಟು ನಡೆಸಿರಿ ಅಪ್ಪ. ಇದರಿಂದ ಅನೇಕ ಕರ್ತನೆ ಅಪಘಾತಗಳು ಸಂಭವಿಸುತ್ತಿದ್ದಲ್ಲ ರಾಜ. ಅನೇಕ ಜನರು ಸ್ವಾಮಿ ತಮ್ಮ ಜೀವಗಳನ್ನೇ ಕಳೆದುಕೊಳ್ತಿದ್ದಾರಲ್ಲ ರಾಜ. ಅನೇಕರು ಸ್ವಾಮಿ ಅಪ್ಪ ಕರ್ತನೆ ಅನಾರೋಗ್ಯ ಸ್ಥಿತಿಗೆ ಒಳಗಾಗ್ತಿದಾರಲ್ಲ ರಾಜ. ಅಪ್ಪ ಕರ್ತನೆ ಎಷ್ಟೋ ಮಕ್ಕಳು ಸ್ವಾಮಿ ಅಪ್ಪ ಕರ್ತನೆ ಅವರು ಕರ್ತನೆ ಹೇಗೆ ಗಾಡಿ ಓಡಿಸ್ಬೇಕು ಎಂಬುದಾಗಿ ಅಪ್ಪ ಏನ್ ಕ್ರೈಟೀರಿಯಾ ಇದೆ ಎಂಬುದಾಗಿ ಅವರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲದೆ ಇರುವಾಗಲೂ ಸ್ವಾಮಿ, ಡಿಎಲ್ ಇಲ್ಲದೆ ಇರುವಾಗಲೂ ಸ್ವಾಮಿ ಅಪ್ಪ ಕರ್ತನೆ ವಾಹನಗಳನ್ನು ರಸ್ತೆಗೆ ತಂದು ಅಪ್ಪ ಅವ್ರು ಓಡಿಸ್ತಿದಾರಲ್ಲ ರಾಜ. ಇದರಿಂದ ಸ್ವಾಮಿ ಅವರಿಗೂ ತೊಂದರೆಯಾಗಿ ಅಪ್ಪ ಅನೇಕರಿಗೂ ಅವರು ತೊಂದರೆಯನ್ನು ಉಂಟು ಮಾಡ್ತಿದಾರಲ್ಲ ರಾಜ. ರಸ್ತೆಯಲ್ಲಿ ಸ್ವಾಮಿ ಅಪ್ಪ ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿರುವವರಿಗೂ ಸ್ವಾಮಿ ಅದು ಅಪಘಾತ ಸಂಭವಿಸುತ್ತಿದೆ ಅಲ್ಲ ರಾಜ. ಅಪ್ಪ ಇದನ್ನೆಲ್ಲವೂ ಸ್ವಾಮಿ ತಡೆಗಟ್ಟಲು ಶಕ್ತನಾಗಿರುವಂತ ಸರ್ವಶಕ್ತನಾದ ದೇವರು ಸ್ವಾಮಿ ಅಪ್ಪ ನೀವು ಸಂಧಿಸಿ ಸ್ವಾಮಿ ಅಪ್ಪ ಕರ್ತನೆ ಅಪ್ಪ ಅವ್ರ ಎಲಿಜಿಬಿಲಿಟಿ ಇಲ್ಲದೆ ಸ್ವಾಮಿ ಗಾಡಿಯನ್ನು ತೆಗೆದುಕೊಂಡು ರಸ್ತೆಗೆ ಬರದೇ ಇರುವ ಹಾಗೆ ಸ್ವಾಮಿ ನೀವು ಕೃಪೆ ಕೊಟ್ಟು ನಡೆಸಿ ಅಪ್ಪ ನಿಮ್ಮ ಸಹಾಯದಿಂದ ಅಪ್ಪ ಅವರು ಅಪ್ಪ ಕರ್ತನೆ ಉತ್ತಮವಾಗಿ ಗಾಡಿಯನ್ನು ಓಡಿಸುತ್ತಪ್ಪ ರಸ್ತೆಗಳಲ್ಲಿ ಅಪ್ಪ ಯಾವುದೇ ಅಪಘಾತಗಳು ಸಂಭವಿಸದಾಗೆ ಅಪ್ಪ ಟ್ರಾಫಿಕ್ ಸಮಸ್ಯೆ ಎಲ್ಲವೂ ಕರ್ತನೆ ನೀಗುವಂತೆ ಸ್ವಾಮಿ ನೀವು ಕೃಪೆ ಕೊಟ್ಟು ನಡೆಸಿರಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಕರ್ತನೇ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ. ಕರ್ತನೆ ಎಲ್ಲ ಅಪಘಾತಗಳನ್ನ ತಡೆದು ಬಿಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಹೌದಪ್ಪ ಎಲ್ಲಾ ರೀತಿಯಾದಂತ ಹೌದು ಸ್ವಾಮಿ ರಸ್ತೆ ಅಪಘಾತಗಳನ್ನ ತಡೆದಿದ್ದೀರಿ ಸ್ತೋತ್ರ. ಎಲ್ಲ ಕರ್ತನೆ ಅಪ್ಪ ಟ್ರಾಫಿಕ್ ಜಾಮ್ಸ್ ಆಗದಾಗಿ ಕರ್ತನೆ ಹೊಸ ರಸ್ತೆಗಳನ್ನ ಕೊಟ್ಟಿದ್ದೀರಿ ಸ್ತೋತ್ರ. ಫ್ಲೈಓವರ್ಗಳನ್ನ ಕೊಟ್ಟಿದ್ದೀರಲ್ಲ ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಂಡರ್ ಪಾಸ್ಗಳನ್ನ ಕೊಟ್ಟಿದ್ದೀರಲ್ಲ ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ನಿನಗೆ ಮಹಿಮೆ ಸಲ್ಲಿಸ್ತೇವೆ ಕರ್ತನೆ ಅಪ್ಪ. ಜನಗಳು ಹೋಗತಕ್ಕಂಥ ಸ್ಥಳಗಳಿಗೆ ತಕ್ಕ ಸಮಯದಲ್ಲಿ ಹೋಗುವಂತೆ ನೀವು ಮಾಡಿದಿರಲ್ಲ ಸ್ತೋತ್ರ ಸ್ವಾಮಿ. ಮೆಟ್ರೋ ತಂದದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನು ಎಲ್ಲಿ ಮೆಟ್ರೋಗಳು ಬರಲಿಲ್ವೋ, ಯಾವ ಸ್ಥಳಕ್ಕೆ ಬರಲಿಲ್ವೋ ಎಲ್ಲ ಸ್ಥಳಗಳಿಗೆ ಬರಲಿ ಕರ್ತನೆ ನಿನಗೆ ಸ್ತೋತ್ರ, ನಿನಗೆ ವಂದನೆ ಸಲ್ಲಿಸ್ತೇವೆ. ಅವರ ಸಹ ಕರ್ತನೆ ಹೌದಪ್ಪ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಕರ್ತನೆ ಅಪ್ಪ ಯಾವುದು ತೊಂದರೆ ಆಗದಾಗಿ ಕರ್ತನೆ ನೀವು ನಡೆಸ್ತಿರಲ್ಲ ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಪ್ಪ ಪ್ರೀತಿಯ ತಂದೆಯಾದ ದೇವರೇ, ಆಮೆನ್. ಈಗ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಚಿಕ್ಕ ವಯಸ್ಸಿನ ಮಕ್ಕಳು, ಸುಮಾರು 12 ವಯಸ್ಸಿನ ಮಕ್ಕಳು ಗಾಂಜಾ ಮತ್ತು ಡ್ರಗ್ಸ್ ಈ ರೀತಿಯಾಗಿ ಬೇರೆ ಬೇರೆ ಚಟಗಳಿಗೆ ಒಳಗಾಗಿರೋದನ್ನ ನಾವು ಕಾಣಲಿಕ್ಕೆ ಸಾಧ್ಯ, ಮತ್ತು ಅನೇಕ ದುರಿಚ್ಛೆಗಳಿಗೆ ಅವರು ಒಳಗಾಗಿರುವಂಥದ್ದನ್ನ ನಾವು ಕಾಣಲಿಕ್ಕೆ ಸಾಧ್ಯ, ಮತ್ತು ಕುಡಿಕತನಕ್ಕೆ ಒಳಗಾಗಿರುವಂಥ ಅನೇಕ ಮಕ್ಕಳಿದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸ್ಲಿಕ್ಕಿದ್ದೇವೆ. ರೌಡಿಸಮ್ಮು ಮತ್ತು ಗೂಂಡಾಗಳು ಹೆಚ್ಚಾಗಿದ್ದಾರೆ. ಸೊ ಇವ್ರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ವಿಶೇಷವಾಗಿ ಯವನಸ್ಥರೇ ಕೆಲಸದಲ್ಲಿ ತೊಡಗಿರೋದ್ರಿಂದ ಇವರು ರಕ್ಷಿಸಲ್ಪಡಲಿ ಅನ್ನೋದಕ್ಕೋಸ್ಕರ ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಇವ್ರನ್ನ ಕರ್ತನು ಸಂಧಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಯವನಸ್ಥರುಗಳು ಇದರಲ್ಲಿ ಭಾಗವಹಿಸಿದಾರಲ್ಲ, ಇದಕ್ಕಾಗಿ ಸಹೋದರಿ ಪ್ರಾರ್ಥಿಸುವಾಗ ನಾವು ಅವರೊಂದಿಗೆ ಸೇರಿ ನಾವು ಪ್ರಾರ್ಥಿಸೋಣ. ಕರ್ತನು ತಾನೇ ಆ ಚಿಕ್ಕ ಮಕ್ಕಳನ್ನ ಮುಟ್ಲಿ, ಸಂಧಿಸ್ಲಿ, ಮಾರ್ಪಡಿಸ್ಲಿ, ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ರೌಡಿಸಮ್ನಲ್ಲಿರ್ತಕ್ಕಂಥ ಜನಗಳು ರಕ್ಷಿಸಲ್ಪಡಲಿ, ಗೂಂಡಾಗಿರಿ ಮಾಡ್ತಿರ್ತಕ್ಕಂಥವ್ರು ರಕ್ಷಿಸಲ್ಪಡಲಿ, ಈ ರೀತಿಯಾದ ಯವನಸ್ಥರು ಕರ್ತನ ಕಡೆಗೆ ತಿರುಗಲಿ, ಕರ್ತನು ಸಂಧಿಸಲಿ, ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಕ್ಕಂಥ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿಮ್ಮ ಪಾದ ಸನ್ನಿಧಿಗೆ ನಾವು ಬರ್ತೇವೆ ಸ್ವಾಮಿ. ಕರ್ತನೆ ಬೆಂಗಳೂರು ಪಟ್ಟಣವನ್ನು ಯೇಸುವಿನ ನಾಮದಲ್ಲಿ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕರ್ತನೆ ಜನಸಂಖ್ಯೆಯು ಅಧಿಕವಾಗಿರ್ತಕ್ಕಂಥ ಪಟ್ಟಣವಾಗಿರುವಾಗ ಕರ್ತನೆ ಸ್ವಾಮಿ ಅಲ್ಲಿರ್ತಕ್ಕಂಥ ಜನರು ಕರ್ತನೆ ಸ್ವಾಮಿ ಅನೇಕರು ಸ್ವಾಮಿ ಕರ್ತನೆ ಕ್ರಿಸ್ತನ ಕಡೆಗೆ ಬರುವುದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಸ್ವಾಮಿ. ಕರ್ತನೆ ಅಲ್ಲಿರ್ತಕ್ಕಂಥ ಒಂದು 12 ವರ್ಷ ಮೇಲ್ಪಟ್ಟಂತವರು ಟೀನೇಜ್ ನಲ್ಲಿ ಇರ್ತಕ್ಕಂಥ
ಮಕ್ಕಳುಗಳ ಸ್ವಾಮಿ ಈ ದಿನದಲ್ಲಿ ನಾವು ನೋಡುವಾಗ ಒಂದು ಡ್ರಗ್ಸ್ಗೆ, ಗಾಂಜಾಗೆ, ಮದ್ಯಕ್ಕೆ, ಸಿಗರೆಟ್ಗೆ, ಈ ರೀತಿಯಾದಂಥ ಸ್ವಾಮಿ ಕರ್ತನೆ ಅನೇಕವಾದಂಥ ದುಷ್ಟ ಚಟಗಳಿಗೆ ಅವರು ಒಳಗಾಗಿ ಸ್ವಾಮಿ ತಮ್ಮ ಜೀವಿತಗಳನ್ನು ನಾಶಪಡಿಸಿಕೊಳ್ತಿದ್ದಾರಲ್ಲಪ್ಪ. ಕರ್ತನೆ ಅಂತವರು ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ. ಕರ್ತನೆ ಅವರನ್ನು ಕನಿಕರಿಸು ಸ್ವಾಮಿ, ಅವರ ಮೇಲೆ ನಿನ್ನ ಕೃಪೆ ಇಳಿಯಲಿ ಸ್ವಾಮಿ. ಕರ್ತನೆ ಅಂಗಡಿಯಲ್ಲಿ ತಿಂಡಿಗಳು ಸಿಕ್ಕಿದ ಹಾಗೆ ಈ ದಿನ ಈ ಚಿಕ್ಕ ಮಕ್ಕಳ ಕೈಗೆ ಡ್ರಗ್ಸ್ ಕರ್ತನೆ ಸ್ವಾಮಿ, ಈ ರೀತಿಯಾದಂತ ಕರ್ತನೆ ಸ್ವಾಮಿ ದುಶ್ಚಟಗಳಿಗೆ ಬೇಕಾದಂತ ಕರ್ತನೆ ಎಲ್ಲಾ ರೀತಿಯಾದಂತ ಮದ್ಯ, ಸಿಗರೇಟ್ ಕರ್ತನೆ ಇಂಥವೆಲ್ಲ ಸಿಗ್ತಾ ಇದೆಯಲ್ಲ ಸ್ವಾಮಿ. ಕರ್ತನೆ ತಂದೆ ತಾಯಿಗಳು ಸ್ವಾಮಿ, ಎಷ್ಟೋ ಜನರು ಕರ್ತನೆ ತಮ್ಮ ಮಕ್ಕಳನ್ನು ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಕಣ್ಣೀರ್ ಹಾಕ್ತಾ ಇದ್ದಾರಲ್ಲಪ್ಪ. ಕರ್ತನೆ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳ್ಕೊಂಡ್ ಬಿಟ್ಟಿದಾರಲ್ಲ ಸ್ವಾಮಿ. ಕರ್ತನೆ ಸ್ವಾಮಿ ಅಪ್ಪ, ಈ ಒಂದು ಸಮಯದಲ್ಲಿ ಎಲ್ಲ ಒಂದು ಶಿಕ್ಷಣವನ್ನು ಕರ್ತನೆ ಸ್ವಾಮಿ ನಿಭಾಯಿಸುವಂತ ಕರ್ತನೆ ಸ್ವಾಮಿ ಅಧಿಕಾರಿಗಳು ಕರ್ತನೆ ಒಂದು ಸ್ವಾಮಿ ಕರ್ತನೆ ಅವರ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ಕರ್ತನೆ ಶಾಲಾ ಒಂದು ಕಾಲೇಜುಗಳಲ್ಲಿ ಸ್ವಾಮಿ ಈ ಒಂದು ಕರ್ತನೆ ಒಂದು ಡ್ರಗ್ಸ್ ಕರ್ತನೆ ಸ್ವಾಮಿ ಯಾವುದೇ ರೀತಿಯಾಗಿ ಸಿಗದ ಹಾಗೆ ಒಂದು ನಿಯಮಗಳು ಸ್ವಾಮಿ ನಿಯಂತ್ರಣವು ಬರಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ ಅವರು ಸ್ವಾಮಿ ಗುರುಗಳಿಗೂ ತಂದೆ ತಾಯಿಗಳು ಅವಿಧೇಯರಾಗಿ ಸ್ವಾಮಿ ಈ ದಿನದಲ್ಲಿ ಮೋಜು ಮಸ್ತಿಗಾಗಿ ಸ್ವಾಮಿ ಕರ್ತನೆ ತಮ್ಮ ದೇಹಗಳನ್ನು ನಾಶಪಡಿಸಿಕೊಳ್ತಾ ಇದ್ದಾರೆ, ತಮ್ಮ ಕುಟುಂಬವನ್ನು ಕಣ್ಣೀರಿಗೆ ತಳ್ತಾ ಇದ್ದಾರಲ್ಲ ಸ್ವಾಮಿ. ಕರ್ತನೆ ತಮ್ಮ ಜೀವಿತಗಳನ್ನು ನರಕಕ್ಕೆ ಒಪ್ಪಿಸ್ತಾ ಇದ್ದಾರಲ್ಲ ಸ್ವಾಮಿ. ಅಪ್ಪ ಅವರ ಮೇಲೆ ನಿನ್ನ ಕನಿಕರ ಬರಲಿ ಸ್ವಾಮಿ, ಕರುಣಿಸು ಸ್ವಾಮಿ. ಅದರ ಪರಿಣಾಮ ಏನೆಂಬುದು ಆ ಮಕ್ಕಳಿಗೆ ಗೊತ್ತಿಲ್ಲವಲ್ಲ ಸ್ವಾಮಿ. ಕರ್ತನೆ ದೇಹ ಮಾತ್ರ ನಾಶವಲ್ಲ, ಅವರ ಆತ್ಮವು ಕೂಡ ನಾಶವಾಗ್ತಾ ಇದೆಯಲ್ಲ ಸ್ವಾಮಿ. ಅವರ ಮೂಲಕವಾಗಿ ಅವರ ಸಹೋದರರು, ಅವರ ಫ್ರೆಂಡ್ಸ್ಗಳು ಕರ್ತನೆ ಸ್ವಾಮಿ ಎಲ್ಲರೂ ಸ್ವಾಮಿ ಇದರಿಂದ ಕರ್ತನೆ ದುಃಖ ಪಡುವಂತ ಒಂದು ಘಟನೆಗಳು ನಡೀತಾ ಇದೆಯಲ್ಲ ಸ್ವಾಮಿ. ಕರ್ತನೆ ಸರ್ಕಾರವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿ ಸ್ವಾಮಿ. ಕರ್ತನೆ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಗುರುಗಳು, ಒಂದು ಪ್ರಿನ್ಸಿಪಾಲ್ ಕರ್ತನೆ ಸ್ವಾಮಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿ ಸ್ವಾಮಿ. ಸರ್ಕಾರ ಇದರ ವಿರುದ್ಧವಾಗಿ ಒಂದು ಕ್ರಮ ತೆಗೆದುಕೊಳ್ಳಲಿ ಸ್ವಾಮಿ. ಎಲ್ಲ ರೀತಿಯಾದಂತ ಕರ್ತನೆ ಅಪ್ಪ ಡ್ರಗ್ಸ್ ಇದೆಲ್ಲವೂ ಕರ್ತನೆ ಸ್ವಾಮಿ ಯೇಸುವಿನ ನಾಮದಲ್ಲಿ ಸ್ಟಾಪ್ ಆಗಲಿ ಸ್ವಾಮಿ. ಕರ್ತನೆ ಯಾವುದೇ ರೀತಿಯಾಗಿ ಕರ್ತನೆ ಸ್ವಾಮಿ ಮಕ್ಕಳಾಗಲಿ ಯವನಸ್ಥರಾಗಲಿ ಕೈಗೆ ಸೇರದ ಹಾಗೆ ಯೇಸುವಿನ ನಾಮದಲ್ಲಿ ಕರ್ತನೆ ಇದನ್ನ ನಾವು ಲಯ ಮಾಡ್ತೇವೆ ಸ್ವಾಮಿ. ಕರ್ತನೆ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದೆಯಲ್ಲ ಸ್ವಾಮಿ, ದುಡಿಬೇಕಾದಂತ ಮಕ್ಕಳು ಕರ್ತನೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಾಗ ಕರ್ತನೆ ತಂದೆ ತಾಯಿಗಳು ಸ್ವಾಮಿ ವಯಸ್ಸಿನಲ್ಲಿ ಅವರು ಬೀದಿಗೆ ಬಂದ್ಬಿಟ್ಟಿದಾರಲ್ಲ ಸ್ವಾಮಿ. ಕರ್ತನೆ ಅವರನ್ನು ಕರುಣಿಸಪ್ಪ. ನೀವು ಹಾಗೆ ಮಾಡೋದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ವಿಶೇಷವಾಗಿ ಯವನಸ್ಥರು ರೌಡಿಸಂನಲ್ಲಿ ಕರ್ತನೆ ಅಪ್ಪ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರಲ್ಲ ಸ್ವಾಮಿ. ಅಪ್ಪ ಅಂಥವರನ್ನು ಕರುಣಿಸು ಸ್ವಾಮಿ. ಅವರ ಕಣ್ಣುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಕರ್ತನೆ. ಅವರ ಒಂದು ಯೋಚನೆಯಲ್ಲಿ ಕರ್ತನೆ ಸ್ವಾಮಿ ನೀನು ಕಾರ್ಯ ಮಾಡು ಸ್ವಾಮಿ. ಅಪ್ಪ ಕರ್ತನೆ ನಾವು ಈ ರೀತಿಯಾಗಿ ಯಾವುದಕ್ಕೋ ಈ ರೀತಿಯಾಗಿ ನಡ್ಕೊಂಡು ನಮ್ಮ ಕುಟುಂಬಗಳನ್ನು ಬೀದಿಗೆ ತರ್ತಾ ಇದ್ದೇವೆ. ಸಮಾಜದಲ್ಲಿ ನಮ್ಮನ್ನು ನಾವು ಗೌರವದಿಂದ ನಮ್ಮನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅನ್ನೋದು ಮನವರಿಕೆಯನ್ನು ಕೊಡು ಸ್ವಾಮಿ. ಕರ್ತನೆ ಯವನಸ್ಥರ ಮೇಲೆ ಕಾರ್ಯ ಮಾಡ್ತಾ ಇರ್ತಕ್ಕಂತ ಎಲ್ಲ ಒಂದು ರೌಡಿಸಂ ಸ್ಪಿರಿಟ್ ಅನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತೇವೆ ಸ್ವಾಮಿ. ಯವನಸ್ಥರ ಮೇಲೆ ಕಾರ್ಯ ಮಾಡ್ತಕ್ಕಂತ ಎಲ್ಲ ಒಂದು ಗಾಂಜಾ, ಡ್ರಗ್ಸ್ ಕರ್ತನೆ, ಮದ್ಯಪಾನ ಕರ್ತನೆ, ಈ ಒಂದು ಧೂಮಪಾನದ ಸ್ಪಿರಿಟ್ ಅನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತೇವೆ ಸ್ವಾಮಿ. ಕರ್ತನೆ ಇದರಲ್ಲಿ ಕರ್ತನೆ ಮೋಜು ಮಸ್ತಿ ಮಾಡಿಕೊಂಡು ತಮ್ಮನ್ನು ಸ್ವಾಮಿ ಕರ್ತನೆ ಅವರು ಕಳೆದುಕೊಳ್ತಾ ಇದ್ದಾರಲ್ಲ ಸ್ವಾಮಿ. ಅವರ ಕಣ್ಣುಗಳು ತೆರೆಯಲ್ಪಡಲಿ ಸ್ವಾಮಿ. ಕರ್ತನೆ ಅವರು ನೀವು ಮುಟ್ಟಿ ಸ್ವಾಮಿ, ಅವರು ನೀವು ಬಲಪಡಿಸಿ ಸ್ವಾಮಿ. ಅವರಿಗೆ ದೇವರ ಭಯವು ಬರಲಿ ಸ್ವಾಮಿ. ಅವರ ಕಿವಿಗಳು ಸುವಾರ್ತೆಯು ಕೇಳಲ್ಪಡಲಿ ಸ್ವಾಮಿ. ಅವರು ಸತ್ಯಕ್ಕೆ ಬರಲಿ ಸ್ವಾಮಿ. ಕರ್ತನೆ ಆ ಎಲ್ಲ ಒಂದು ಶಾರೀರಿಕವಾದಂತ ಲೌಕಿಕವಾದಂತ ಸುಖವನ್ನು ಬಿಟ್ಟು ದೇವರೇ ನಿನ್ನ ಕಡೆ ಅವರು ತಿರುಗಿಕೊಳ್ಳಲಿ ಸ್ವಾಮಿ. ಅಪ್ಪ ನೀವು ಹಾಗೆ ಮಾಡುವುದಕ್ಕಾಗಿ ನಿಮ್ಗೆ ಸ್ತೋತ್ರ. ಕರ್ತನೆ ಇದಕ್ಕೆ ಪ್ರೇರೇಪಿಸುವಂತ ಎಲ್ಲ ದುಷ್ಟನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತೇವೆ ಸ್ವಾಮಿ. ಅಪ್ಪ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ನಮ್ಮ ಒಳ್ಳೆಯ ತಂದೆ. ಆಮೇನ್ ಆಮೇನ್ ಆಮೇನ್. ಕರ್ತನೇ ನಿನಗೆ ಸ್ತೋತ್ರ ಅಪ್ಪ, ವಂದನೆ ಕರ್ತನೇ. ಅಪ್ಪ ಎಲ್ಲ ನಮ್ಮ ಮಕ್ಕಳನ್ನ 12 ವಯಸ್ಸಿನ ಕೆಳಪಟ್ಟ ಅಪ್ಪ ಯವನ ಮಕ್ಕಳನ್ನ ಕರ್ತನೆ ನೀವು ಸಂಧಿಸಿದ್ದಕ್ಕಾಗಿ ಸ್ತೋತ್ರ. ಅವ್ರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅವರ ಜೀವನದಲ್ಲಿರ್ತಕ್ಕಂಥ ಎಲ್ಲ ಬಂಧನಗಳಿಂದ ಅವ್ರನ್ನ ಬಿಡಿಸಿ ಬಿಟ್ಟದಕ್ಕಾಗಿ ಸ್ತೋತ್ರ. ರೌಡಿಸಮ್ನಿಂದ ಅವ್ರನ್ನ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಗುಂಡಗರಿಯಿಂದ ಅವ್ರನ್ನ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ನೀನು ಅವ್ರನ್ನ ಸಂಧಿಸಿ ಕರ್ತನೆ ನೀನೇ ಒಡೆಯ ರಕ್ಷಕ ಎಂಬುದಾಗಿ ಅವರಿಗೆ ಅರಿವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಅವ್ರನ್ನ ಮಂಡಲಿಗೆ ಸೇರಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ,
ಆಮೇನ್ ಆಮೇನ್. ಸೊ ಈ ಸಮಯದಲ್ಲಿ ನಾವು ಮುಂದೆ ಪ್ರಾರ್ಥನೆ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಖಾಸಗಿಯ ಕಂಪನಿಗಳಲ್ಲಿ ಅನೇಕ ಬಡವರು ಮತ್ತು ಕಾರ್ಮಿಕರಿದ್ದಾರೆ, ಅವರಿಗೆ ಸರಿಯಾದ ಸಂಬಳ ಇಲ್ಲ, ಕೆಲವರಿಗೆ ಕೆಲಸ ಇಲ್ಲ, ನಿರುದ್ಯೋಗಿಗಳಾಗಿದ್ದಾರೆ. ಅವರಿಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅವ್ರು ಮಾಡುವಂಥ ಕೆಲಸಕ್ಕೆ ತಕ್ಕ ಸಂಬಳ ಇಲ್ಲ, ಅವ್ರಿಗೆ ಬಾಡಿಗೆ ಕಟ್ಟಲಿಕ್ಕೂ ಕೂಡ ಸಾಕಾಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಜನರು ಅಲ್ವಾ ಕೆಲಸ ಮಾಡ್ತಾ ಇದ್ದಾರೆ. ಬಾಡಿಗೆ ಕಟ್ಟಲಿಕ್ಕೆ ಅಲ್ಲಿ ಅವ್ರ ಜೀವನ ನಡೆಸಲಿಕ್ಕೆ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿ. ಅವ್ರು ದಿನ ಎಲ್ಲ ಕೆಲಸ ಮಾಡ್ತಾರೆ, 12 ತಾಸು ಕೆಲಸ ಮಾಡ್ತಾರೆ, ಕೆಲವರು 16 ತಾಸು ಕೆಲಸ ಮಾಡ್ತಾರೆ, ಓವರ್ ಟೈಮ್ ಎಲ್ಲ ಮಾಡಿ ಏನೇ ಮಾಡಿದ್ರು ಕೂಡ ಅವರು ಅಭಿವೃದ್ಧಿ ಆಗೋದಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವ. ಸಹೋದರಿ ಪ್ರಾರ್ಥಿಸುವಾಗ ನಾವು ಕೂಡ ಅವರಿಗಾಗಿ ಸೇರಿ ಪ್ರಾರ್ಥಿಸೋಣ. ನಮ್ಮ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಇದು ಬದಲಾಗಲಿ ಅದಕ್ಕಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆಯಾದ ದೇವರೇ, ಅಪ್ಪ ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಹೌದು ರಾಜ, ಅಪ್ಪ ಕರ್ತನೆ, ನಮಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕಾಗುವಂತೆ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ. ವಿದ್ಯಾಭ್ಯಾಸ ಮಾಡಿ ಮುಗಿಸಿದ ಅನೇಕ ಯವನಸ್ಥರು ಅಪ್ಪ ಕರ್ತನೆ, ವಿದ್ಯಾಭ್ಯಾಸಕ್ಕೆ ತಕ್ಕಂತ ಅಪ್ಪ ಕೆಲಸ ಇಲ್ಲದೆ ಅಪ್ಪ ಕಂಪನಿಗಳು ಕರ್ತನೆ ಅವರನ್ನು ಕರೆಯದ ಹಾಗೆ ಅನೇಕರು ಅಪ್ಪ ನಿರುದ್ಯೋಗದ ಸ್ಥಿತಿಯಲ್ಲಿದ್ದಾರಲ್ಲ ರಾಜ. ಅಪ್ಪ ಕರ್ತನೆ, ಎಲ್ಲಾ ಕರ್ತನೆ ಕಂಪನಿಗಳು ಸ್ವಾಮಿ ಮುಚ್ಚಲ್ಪಟ್ಟಂತ ಕಂಪನಿಗಳು ತೆರೆಯಲ್ಪಡಲಿ ರಾಜ. ಅಪ್ಪ ಎಲ್ಲಾ ನಿರುದ್ಯೋಗದ ಪರಿಸ್ಥಿತಿಗಳು ಮಾರ್ಪಡಲಿ ಸ್ವಾಮಿ. ಅಪ್ಪ ಕರ್ತನೆ, ಬೇಡಿಕೊಳ್ಳಿರಿ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯುವುದು ಎಂಬುದಾಗಿಳಿದ ರಾಜ. ಹೌದು ಸ್ವಾಮಿ, ನಾವು ಕರ್ತನೆ ಈ ದಿನ ಅಪ್ಪ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕೂತು ಕರ್ತನೆ ಬೇಡಿಕೊಳ್ತಾ ಇದ್ದೇವೆ ರಾಜ. ಅಪ್ಪ ಮುಚ್ಚಿರುವಂತ ಎಲ್ಲಾ ಕಂಪನಿಗಳು ತೆರೆಯಲಿ ಕರ್ತನೆ. ಅಪ್ಪ ಎಲ್ಲಾ ಯವನಸ್ಥರು ಕರ್ತನೆ ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತ ಕರ್ತನೆ ಕೆಲಸವನ್ನು ಹೊಂದಿಕೊಂಡು ರಾಜ ಅವ್ರ ಕುಟುಂಬಕ್ಕೆ ಆಶೀರ್ವಾದವಾಗಿ ಕರ್ತನೆ ಅವರು ಜೀವಿಸುವಂತೆ ನೀವು ಸಹಾಯ ಮಾಡಿ ಕರ್ತನೆ. ಅಪ್ಪ ಕುಟುಂಬಕ್ಕೆ ಮಾತ್ರವಲ್ಲದೆ ಅಪ್ಪ ನಿಮ್ಮ ರಾಜ್ಯಕ್ಕೂ ಅವರು ಉಪಯೋಗವಾಗುವಂತೆ ಅಪ್ಪ ನಿಮ್ಮ ರಾಜ್ಯಕ್ಕೂ ಬಿತ್ತುವಂತೆ ಸ್ವಾಮಿ ನೀವು ಕೃಪೆ ಕೊಟ್ಟು ನಡೆಸಿರಿ ಅಪ್ಪ. ಎಲ್ಲ ಬಡವರನ್ನು ಆಶೀರ್ವಾದ ಮಾಡಿ ಕರ್ತನೆ, ಎಲ್ಲಾ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲಾ ಉದ್ಯೋಗಸ್ಥರನ್ನು ನೀವು ಆಶೀರ್ವಾದಿಸಿ ಅಪ್ಪ, ಸಂಧಿಸಿ ಸ್ವಾಮಿ. ಅಪ್ಪ ಯಾರು ಕರ್ತನೆ ಉದ್ಯೋಗವಿಲ್ಲದೆ ರಾಜ ಖಾಲಿಯಾಗಿ ಮನೆಯಲ್ಲಿ ಕೂತುಕೊಳ್ಳಬಾರದಲ್ಲ ರಾಜ. ಅನೇಕರು ಸ್ವಾಮಿ ಅಪ್ಪ ಕರ್ತನೆ ಅಪ್ಪ ತಿನ್ನೋದಕ್ಕೂ ಇಲ್ಲದೆ ಕರ್ತನೆ, ಉಡುವುದಕ್ಕಿಲ್ಲದೆ ಕರ್ತನೆ ಬೀದಿಗಳಲ್ಲಿ ಅನೇಕರು ಕಷ್ಟಪಡುತ್ತಿದ್ದಾರಲ್ಲ ರಾಜ. ವಿದ್ಯಾಭ್ಯಾಸ ಇದ್ದರೂ ಸ್ವಾಮಿ ಕೆಲಸ ಇಲ್ಲದೆ ಕರ್ತನೆ ಅನೇಕರು ತಿರುಗಾಡ್ತಿದ್ದಾರಲ್ಲ ರಾಜ. ಅಪ್ಪ ಕರ್ತನೆ ಅಪ್ಪ ನಮ್ಮ ದೇಶದ ಅಪ್ಪ ಕರ್ತನೆ ನಿರುದ್ಯೋಗದ ಪರಿಸ್ಥಿತಿಯನ್ನು ಮಾರ್ಪಡಿಸಿ ಸ್ವಾಮಿ. ಅಪ್ಪ ಎಲ್ಲರೂ ಸ್ವಾಮಿ ಕೆಲಸಗಳನ್ನು ಹೊಂದಿಕೊಂಡು ಸ್ವಾಮಿ ಅಪ್ಪ ಅವ್ರ ಕುಟುಂಬವನ್ನು ಪೋಷಿಸುವಂತೆ ನೀವು ಕೃಪೆ ಕೊಟ್ಟು ನಡೆಸಿರಿ ಅಪ್ಪ. ಆಧರಿಸಿ ಸ್ವಾಮಿ, ಬಲಪಡಿಸಿ ಸ್ವಾಮಿ. ಅಪ್ಪ ನಿಮ್ಮ ಚಿತ್ತದಂತೆ ಕರ್ತನೆ ಜೀವಿಸಲು ನೀವು ಕೃಪೆ ಕೊಟ್ಟು ನಡೆಸಿರಿ ಅಪ್ಪ. ಅಪ್ಪ ಕರ್ತನೆ ಎಲ್ಲಾ ಅಗತ್ಯಗಳನ್ನು ಸಂಧಿಸುವಂತ ದೇವರು ಸ್ವಾಮಿ, ಕೊರತೆಗಳನ್ನು ನೀಗುವ ದೇವರು ಕರ್ತನೆ. ಅಪ್ಪ ಒಂದೊಂದು ಕರ್ತನೆ ಕಂಪ್ನಿಗಳನ್ನು ಆಶೀರ್ವದಿಸಿ ಅಪ್ಪ. ಅಪ್ಪ ಕರ್ತನೆ ನಿರುದ್ಯೋಗ ಪರಿಸ್ಥಿತಿ ಅಪ್ಪ ನೀಗಿ ಕರ್ತನೆ ಅಪ್ಪ ಕರ್ತನೆ ಕಂಪ್ನಿಗಳು ಕರ್ತನೆ ತೆರೆದು ಅಪ್ಪ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯು ಕರ್ತನೆ ಅದು ಕರ್ತನೆ ಹೆಚ್ಚಾಗುವಂತೆ ನೀವು ಕರ್ತನೆ ಕೃಪೆ ಕೊಟ್ಟು ನಡೆಸಿರಿ ಸ್ವಾಮಿ. ಅಪ್ಪ ಕರ್ತನೆ ಎಲ್ಲಾ ನಿರುದ್ಯೋಗ ಕರ್ತನೆ ಇರುವಂತ ಎಲ್ಲಾ ಪರಿಸ್ಥಿತಿಗಳು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ ಅಪ್ಪ. ಅಪ್ಪ ನಿಮ್ಮ ನಾಮದಲ್ಲಿ ಅದ್ಭುತ ಉಂಟಲ್ಲ ಅಪ್ಪ, ನಿಮ್ಮ ನಾಮದಲ್ಲಿ ಅಪ್ಪ ಕರ್ತನೆ ಶಕ್ತಿ ಉಂಟಲ್ಲ ರಾಜ. ನಿಮ್ಮ ನಾಮದಲ್ಲಿ ಬೇಡಿಕೊಳ್ಳುವಾಗ ಎಲ್ಲಾ ಪರಿಸ್ಥಿತಿಗಳು ಮಾರ್ಪಡುತ್ತಲ್ಲ ರಾಜ. ಅಪ್ಪ ಎಲ್ಲರೂ ಕರ್ತನೆ ಕೆಲಸಗಳನ್ನು ಹೊಂದಿಕೊಂಡು ಅಪ್ಪ ಒಂದೊಂದು ಕರ್ತನೆ ಕುಟುಂಬವನ್ನು ನೀವು ಸಂಧಿಸಿ ಅಪ್ಪ. ಒಂದೊಂದು ಅಪ್ಪ ಕರ್ತನೆ ವಿದ್ಯಾರ್ಥಿಗಳನ್ನು ನೀವು ಸಂಧಿಸಿ ರಾಜ. ಯಾರ್ಯಾರು ಕರ್ತನೆ ಕೆಲಸವನ್ನು ಕಳೆದುಕೊಂಡು ಮನೆಯಲ್ಲಿ ಇದ್ದಾರೋ ಸ್ವಾಮಿ ಎಲ್ಲರನ್ನು ನೀವು ಮುಟ್ಟಿ ಸ್ವಾಮಿ, ಆಶೀರ್ವದಿಸಿ ಅಪ್ಪ. ನಿಮ್ಮ ಕೃಪೆ ಕೊಟ್ಟು ಸ್ವಾಮಿ ಅವರು ಕರ್ತನೆ ಅಪ್ಪ ಕೆಲಸಗಳನ್ನು ಹೊಂದಿಕೊಂಡು ಸ್ವಾಮಿ ಜೀವಿಸುವಂತೆ ನೀವು ಕೃಪೆ ಕೊಟ್ಟು ನಡೆಸಿರಿ ಎಂಬುದಾಗಿ ಅಪ್ಪ ಎಲ್ಲಾ ಪ್ರಾರ್ಥನೆಯನ್ನು ಒಪ್ಪಿಸಿಕೊಟ್ಟ ಅಪ್ಪ. ಎಲ್ಲಾ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಜೀವಳ ತಂದೆಯೇ, ಆಮೆನ್. ಅದು ಮುಂದಿಂದಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ವಿಶೇಷವಾಗಿ ಅನೇಕ ಯವನಸ್ಥರು ನಮ್ಮ ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಅನೇಕರು ಕುಡಿಯುವವರು, ಮೋಜು ಮಸ್ತಿ ಮಾಡುವಂಥವ್ರು, ಪಬ್ಬು, ಬಾರು ಮತ್ತು ಈ ರೀತಿಯಲ್ಲಿ ಅನೇಕ ಸ್ಥಳಗಳಿಗೆ ಮಾಲ್ ಅಂತ ಹೇಳಿ ಅವರು ಸಮಯನ ಕಳೀತಾ ಇದ್ದಾರೆ. ಸೊ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಥಿಯೇಟ್ರಿಗೆ ಹೋಗುವಂಥವ್ರು, ಪಬ್ಗಳಿಗೆ ಹೋಗುವಂಥವ್ರು, ಬಾರ್ಗೆ ಹೋಗುವಂಥವ್ರು ಅನೇಕರಿದ್ದಾರೆ. ಅವರ ಜೀವನ ಇದರಲ್ಲಿ ಹಾಳಾಗ್ತಾ ಇದೆ. ಅವರಿಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಪಬ್ಗಳಿಗೆ, ಬಾರ್ಗಳಿಗೆ ಹೋಗುವಂಥ ಆ ಯವನಸ್ಥರುಗಳು ರಕ್ಷಿಸಲ್ಪಡಬೇಕು. ಅವರು ಕುಡಿಯುವವರಾಗದೆ, ಮೋಜು ಮಸ್ತಿ ಮಾಡದೆ ಅವರು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಅವರ ಕಣ್ಣುಗಳು ತೆರೆಯಲ್ಪಡಲಿ, ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಕರ್ತನೇ ಸ್ತೋತ್ರ 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 ಸ್ತೋತ್ರ. ಕರ್ತನೆ ಪಬ್ಗಳಿಗೂ, ಬಾರ್ಗಳಿಗೂ, ಕರ್ತನೆ ಥಿಯೇಟರ್ಗಳಿಗೂ ಹೋಗುವಂಥ ಯವನಸ್ಥರ ಕಣ್ಣುಗಳು ತೆರೆಯಲ್ಪಡಲಿ
ಅಪ್ಪ. ಕರ್ತನೆ ರಾತ್ರಿ ಎಲ್ಲಾ ಪಬ್ಬಲ್ಲಿ ಕರ್ತನೆ ಕುಣಿದು ಆಡುವಂತ ಜನಗಳು ರಕ್ಷಿಸಲ್ಪಡಲಿ. ಹೌದು, ನಾವು ಸಹೋದರಿಯೊಂದಿಗೆ ಸೇರಿ ಪ್ರಾರ್ಥಿಸೋಣ, ಎಲ್ಲರೂ ಕೂಡ ಸೇರಿ ಪ್ರಾರ್ಥಿಸೋಣ. ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಅಪ್ಪ ಈ ಸಮಯದಲ್ಲಿ ಸ್ವಾಮಿ ಅಪ್ಪ ಬೆಂಗಳೂರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಹೌದು ಸ್ವಾಮಿ. ಸ್ವಾಮಿ. ಅಪ್ಪ ಈ ಪಟ್ಟಣದ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಆಮೆನ್, ಆಮೆನ್. ಅಪ್ಪ ನಿನ್ನ ದಯೆ ಇಳಿದು ಬರಲಿ ಹೌದು ಸ್ವಾಮಿ. ಕರ್ತನೆ. ಅಪ್ಪ ಬೆಂಗಳೂರು ಮೇಲೆ ಸ್ವಾಮಿ ನೀ ಇಟ್ಟಿರುವ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಅಪ್ಪ ಆ ಸ್ಥಳದಲ್ಲಿ ಸ್ವಾಮಿ ಅಪ್ಪ ಜನರ ಮೇಲೆ ನಿನ್ನ ದಯೆ ಇಳಿದು ಬರಲಿ ಸ್ವಾಮಿ. ಹೌದಪ್ಪ. ಜನರು ಈ ರೀತಿ ಸ್ವಾಮಿ ಅಪ್ಪ ಕುಡುಕುತನದಿಂದ ತಮ್ಮನ್ನು ಮುಳುಗಿಸಿಕೊಂಡಿದ್ದಾರಲ್ಲ ಹೌದಪ್ಪ. ಅಪ್ಪ ಅವರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಕೃಪೆ ಇಳಿದು ಬರಲಿ. ಅಪ್ಪ ಅನೇಕರು ತಮ್ಮ ದೇಹವನ್ನ ಸ್ವಾಮಿ ಹೌದಪ್ಪ. ಅಪ್ಪ ಈ ರೀತಿ ಅಸಹ್ಯವಾಗಿ ಉಪಯೋಗಿಸ್ಕೊಂಡಿದಾರಲ್ಲ ಹೌದು ಸ್ವಾಮಿ. ಕರ್ತನೆ. ಅನೇಕರ ಕುಟುಂಬಗಳು ಮುರಿಯಲ್ಪಟ್ಟಿದೆಯಲ್ಲಪ್ಪ. ಹೌದು ಕರ್ತನೆ. ಅನೇಕರು ಸ್ವಾಮಿ ಸಾವಿಗೀಡಾಗಿದ್ದಾರಲ್ಲಪ್ಪ. ಹೌದಪ್ಪ. ಅಪ್ಪ ಕರ್ತನೆ ಕುಡಿಕುತನದಿಂದ ಸ್ವಾಮಿ ಅನೇಕರು ಕಾಯಿಲೆಸ್ತರುಗೊಳಗಾಗಿದ್ದಾರಲ್ಲ ಹೌದಪ್ಪ ಸ್ವಾಮಿ. ಕರ್ತನೆ. ಅಪ್ಪ ಕಾಯಿಲೆಗಳಿಂದ ಅನೇಕರು ಬಾಧೆ ಪಡ್ತಾ ಇದಾರಲ್ಲ ಸ್ವಾಮಿ. ಕರ್ತನೆ, ಅಪ್ಪ ಈ ಕರ್ತನೆ. ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ Yes, ಸ್ವಾಮಿ. Lord, yes, ಅಪ್ಪ Lord. ಅವ್ರ ಮೇಲೆ ನಿನ್ನ ಕನಿಕರ ಇಳಿದು ಬರಲಿ. ಇಳಿದು ಎಷ್ಟೋ ಬರಲಿ. ಕುಟುಂಬಗಳು ಕಣ್ಣೀರು ಸುರಿಸ್ತಾ ಇದ್ದಲ್ಲಪ್ಪ. ಹೌದು ಕರ್ತನೆ. ಎಷ್ಟೋ ಜನರು ಸ್ವಾಮಿ ನೆಮ್ಮದಿ ಇಲ್ಲದೆ ನೆಮ್ಮದಿಗಾಗಿ ಅಲಿತಾ ಇದ್ದಾರಲ್ಲ ಸ್ವಾಮಿ. ಹೌದು ಕರ್ತನೆ. ನೆಮ್ಮದಿ ಬಯಸುವವರಿದ್ದಾರಲ್ಲ ಸ್ವಾಮಿ. ಹೌದಪ್ಪ. ಅಪ್ಪ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ. ಅಪ್ಪ ನೀ ಕನಿಕರಿಸು ಸ್ವಾಮಿ. ಕನಿಕರಿಸು. ಬೆಂಗಳೂರ ಮೇಲೆ ನೀನು ಕನಿಕರಿಸು ಸ್ವಾಮಿ. ಕನಿಕರಿಸು. ಅಪ್ಪ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಯೇಸುವಿನ ನಾಮದಲ್ಲಿ ಆ ಪಟ್ಟಣದಲ್ಲಿರುವಂತ ಎಲ್ಲ ಬಾರುಗಳು ಮುಚ್ಚಲ್ಪಡಲಿ ಎಂದು ಮುಚ್ಚಲ್ಪಡಲಿ, ಪ್ರಾರ್ಥಿಸ್ತೇವೆ ಪಬ್ಗಳು ಸ್ವಾಮಿ. ಮುಚ್ಚಲ್ಪಡಲಿ. ಅಪ್ಪ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಹೌದು ಸ್ವಾಮಿ. ಕರ್ತನೆ. ಎಲ್ಲ ಪಬ್ಬಗಳು ಮುಚ್ಚಲ್ಪಡಲಿ ಎಂದು ಮುಚ್ಚಲ್ಪಡಲಿ. ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ಕರ್ತನೆ. ಅಪ್ಪ ಯೇಸುವಿನ ನಾಮದಲ್ಲಿ ಇನ್ನು ನಡೆಯ ಕೂಡದಿಂದ ಆಜ್ಞಾಪಿಸ್ತೇವೆ ಆಮೆನ್, ಸ್ವಾಮಿ. ಆಮೆನ್, ಆಮೆನ್. ಅಪ್ಪ ಈ ಸಮಯದಲ್ಲಿ ಸಿನಿಮಾ ಥಿಯೇಟರ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಹೌದು, ಸ್ವಾಮಿ. ಹೌದು ಕರ್ತನೆ. ಅನೇಕರು ಸ್ವಾಮಿ ಅಪ್ಪ ಇದರಲ್ಲಿ ಕರ್ತನೆ ತಮ್ಮ ಕುಟುಂಬಗಳನ್ನೇ ಬಿಟ್ಟು ಸ್ವಾಮಿ ಅಪ್ಪ ತಮ್ಮ ಆದಾಯವೆಲ್ಲ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದಾರಲ್ಲ ಸ್ವಾಮಿ. ಹೌದಪ್ಪ. ಅಪ್ಪ ನಾವು ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ. ಅಪ್ಪ ಅವ್ರ ಇಚ್ಛೆಗಳಿಂದ ಅವ್ರು ಯೇಸುವಿನ ನಾಮದಲ್ಲಿ ಹೊರಗೆ ಬರುವಂತ ನಾವು ಆಮೆನ್, ಪ್ರಾರ್ಥಿಸ್ತೇವೆ ಆಮೆನ್, ಸ್ವಾಮಿ. ಆಮೆನ್. ಅಪ್ಪ ಅನೇಕರು ಸ್ವಾಮಿ ಕರ್ತನೆ ಈ ತರ ಮೊಬೈಲ್ಗಳು ನೋಡಿದ್ರಿಂದ ಕಣ್ಗಳನ್ನ ಕಳ್ಕೊಂಡಿದಾರಲ್ಲ ಸ್ವಾಮಿ. ಹೌದಪ್ಪ. ಅನೇಕ ಮಕ್ಕಳು ಸ್ವಾಮಿ ಅಪ್ಪ ಈ ರೀತಿ ಫೋನಿಗೆ ಒಳಗಾಗಿದಾರಲ್ಲ ಸ್ವಾಮಿ. ಇಂಟರ್ನೆಟ್ಗಳು ಒಳಗಾಗಿದಾರಲ್ಲ ಸ್ವಾಮಿ. ಹೌದಪ್ಪ. ಅಪ್ಪ ಇಂತನಾಗಿ ನಾವು ಪ್ರಾರ್ಥಿಸ್ತೇವೆ ಹೌದು ಸ್ವಾಮಿ. ಕರ್ತನೆ. ಚಿಕ್ಕವರಿಂದ ದೊಡ್ಡವರ ತನಕ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ಕರ್ತನೆ. ಅಪ್ಪ ನಿನ್ನ ಕನಿಕರ ಇಳಿದು ಬರಲಿ. ಜನರ ಮೇಲಿನ ಕೃಪೆ ಇಳಿದು ಇಳಿದು ಬರಲಿ. ಸ್ವಾಮಿ. ಅಪ್ಪ ಯೇಸುವಿನ ನಾಮದಲ್ಲಿ ಇವರು ಹೊರಗೆ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಆಮೆನ್, ಸ್ವಾಮಿ. ಆಮೆನ್, ಆಮೆನ್. ಅಪ್ಪ ನಾವು ಈ ಬೆಂಗಳೂರು ನೀವು ಕರ್ತನೆ ಈ ಬೆಂಗಳೂರು ಪಟ್ಟಣದಲ್ಲಿ ನೀ ಏನ್ ಉದ್ದೇಶಿಸಿದ್ಯೋ Yes, ಅಪ್ಪ Lord. ನಿನ್ನ ಸ್ತೋತ್ರ, ಯೋಜನೆಗಳು ಸ್ತೋತ್ರ, ಸಂಪೂರ್ಣವಾಗಿ ಸ್ತೋತ್ರ. ಅಲ್ಲಿ ನಡೆಯಲ್ಪಡಲಿ ಎಂದು ನಾವು ಆಮೆನ್, ಪ್ರಾರ್ಥಿಸ್ತೇವೆ ಆಮೆನ್, ಅಪ್ಪ. ಆಮೆನ್. ಅಪ್ಪ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತೋತ್ರ, ಈ ಸ್ತೋತ್ರ. ಪ್ರಾರ್ಥನೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ಪ್ರೀತಿ ತಂದೆಯೇ. ಆಮೆನ್, ಆಮೆನ್. ಕರ್ತನೆ ನಮ್ಮ ಪ್ರಾರ್ಥನೆಗಳನ್ನ ಕೇಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಬಾರ್ಗಳು ಪಬ್ಗಳು ಮಾರ್ಪಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ ಎಲ್ಲ ಥಿಯೇಟರ್ಗಳು ಸಭೆಗಳಾಗಿ ಮಾರ್ಪಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಅಪ್ಪ, ಪ್ರೀತಿಯ ತಂದೆಯಾದ ದೇವರೇ, ಆಮೆನ್. ಹಾಗೆ ಈ ಸಮಯದಲ್ಲಿ ನಮ್ಮ ಕರ್ನಾಟಕದ ರಾಜಧಾನಿ ಬ್ಯಾಂಗ್ಳೂರು ಪಟ್ಟಣವಾಗಿರೋದ್ರಿಂದ ಬ್ಯಾಂಗ್ಳೂರು ಆದದಕ್ಕೆ ಕಾರಣ ಬ್ಯಾಂಗ್ಳೂರಿನಲ್ಲಿ ಅನೇಕ ಕಚೇರಿಗಳಿದೆ. ಈ ಕಚೇರಿಗಳಲ್ಲಿ ನಾವು ನೋಡುವಾಗ ಇದರಲ್ಲಿ ಅನೇಕ ಲಂಚವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇರೋದ್ರಿಂದ ನಾವು ಪ್ರಾರ್ಥನೆ ಮಾಡೋಣ. ಅವ್ಯವಹಾರಗಳು ಹೆಚ್ಚಾಗಿರೋದ್ರಿಂದ ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲ ಲಂಚ ತೆಗೆದುಕೊಳ್ತಕ್ಕಂಥ ಅಧಿಕಾರಿಗಳು ರಕ್ಷಿಸಲ್ಪಡಬೇಕು, ಅವರ ಕಣ್ಣುಗಳು ತೆರೆಯಲ್ಪಡಬೇಕು. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಯಾರಾದರೂ ಒಬ್ರು ಈ ಸಮಯದಲ್ಲಿ ನಾವು ಇದಕ್ಕಾಗಿ ನಾವು ಪ್ರಾರ್ಥಿಸೋಣ. ಲಂಚ ತೆಗೆದುಕೊಳ್ಬಾರ್ದು, ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಅವರುಗಳು ಲಂಚ ಮುಟ್ಟಬಾರ್ದು, ಅಧಿಕಾರಿಗಳು ರಕ್ಷಿಸಲ್ಪಡಬೇಕು, ಅವರು ನಿಷ್ಠಾವಂತರಾಗಿ ಕಾರ್ಯ ಮಾಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ, ವಂದನೆ ಕರ್ತನೆ. ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಪರಿಶುದ್ಧನಾದ ತಂದೆಯೇ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೆ ಅಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ ನಿಮಗೆ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಕರ್ತನೆ ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಕರ್ತನೆ ಈ ಸಮಯದಲ್ಲಿ ಕರ್ತನೆ ಹೌದಪ್ಪ, ಆ ಅಧಿಕಾರಿಗಳಿಗಾಗಿ ನಿಮ್ಮ ಮುಂದೆ ಬರ್ತೇವೆ ಸ್ವಾಮಿ. ಕರ್ತನೆ ಅಧಿಕಾರಿಗಳನ್ನ ನೇಮಕ ಮಾಡಿದ್ದು ನೀನಪ್ಪ. ಅಧಿಕಾರಿಗಳು ನೀತಿವಂತರಾಗಿ ನ್ಯಾಯವಂತರಾಗಿ ಜೀವಿಸಬೇಕು. ಯಾವುದೇ ಒಂದು ಕೆಟ್ಟ ಲಂಚ ಮತ್ತೆ ಭ್ರಷ್ಟಾಚಾರವನ್ನು ಮಾಡಬಾರ್ದು ಅಂತ ನೀನು ನೇಮಿಸಿದ್ಯಪ್ಪ. ಆದ್ರೆ ಕರ್ತನೆ ಈ ಸೈತಾನನ ಕಾರ್ಯಕರ್ತನೆ ಆ ಜನರನ್ನ ಮಂಕು ಮಾಡಿ ಈ ರೀತಿಯಾಗಿ ನಾಶಪಡಿಸಬೇಕು ಅಂತ ಇರ್ತಕ್ಕಂಥ ಎಲ್ಲ ಕಾರ್ಯಗಳು ಯೇಸು ನಾಮದಲ್ಲಿ ಸುಟ್ಟು ಹಾಕಲ್ಪಡಲಿ. ಆ ಜನರ ಕಣ್ಣುಗಳು ತೆರೆಯಲ್ಪಡಲಿ. ನಾವು ತಪ್ಪಿದಸ್ಥರಾಗಿದ್ದೇವೆ, ನಾವು ನಿಜವಾಗಿ ನ್ಯಾಯವಂತರಾಗಿ ಜೀವಿಸಬೇಕು ಅನ್ನೋದನ್ನ ಅವ್ರು ಕಲಿಯುವಂತೆ ನೀನು ಅವರ ನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಕರ್ತನೆ ಈ ಸಮಯದಲ್ಲಿ ಅಧಿಕಾರಿಗಳ ಮೇಲೆ ನಿನ್ನ ಕರ ಇಳಿದು ಬರಲಿ ಸ್ವಾಮಿ. ಕರ್ತನೆ ಬೆಂಗಳೂರು ಪಟ್ಟಣದಲ್ಲಿ ಕರ್ತನೆ ಅನೇಕ
ಅಧಿಕಾರಿಗಳು ಕರ್ತನೆ, ಹೌದು ಸ್ವಾಮಿ, ಅನೇಕ ಅಧಿಕಾರಿಗಳಿದ್ದಾರೆ ಕರ್ತನೆ, ಹೌದಪ್ಪ. ಅವರೊಬ್ಬೊಬ್ಬರನ್ನ ಯೇಸು ನಾಮದಲ್ಲಿ ಆಶೀರ್ವದಿಸ್ತೇವೆ ಆಮೆನ್, ಆಮೆನ್, ಕರ್ತನೆ. ಆಮೆನ್. ಈಗಾಗ್ಲೇ ನೀನು ಅವರ ಹೃದಯವನ್ನ ಮುಟ್ಟುದಕ್ಕಾಗಿ ಸ್ತೋತ್ರ. ಸ್ತೋತ್ರ, ಅವ್ರ ಹೃದಯದಲ್ಲಿ ಸ್ತೋತ್ರ, ಜನರಿಗೆ ಸ್ತೋತ್ರ. ಒಳಿತನ್ನ ಮಾಡ್ಬೇಕು ಒಂದು ವಿವೇಕವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಸ್ತೋತ್ರ, ಮಾಡ್ತೇನೆ ಅಪ್ಪ. ಸ್ತೋತ್ರ ಕರ್ತನೆ. ಕರ್ತನೆ, ಹೌದು ಸ್ವಾಮಿ, ಯಾರೊಬ್ಬರು ಕೂಡ ಕರ್ತನೆ ಲಂಚವನ್ನು ಸ್ವೀಕರಿಸಬಾರದು ಕರ್ತನೆ. ಆಮೆನ್. ಅದು ಲಂಚ ಅನ್ನೋದು ನನ್ನ ದೇಹಕ್ಕೆ ಅನಾರೋಗ್ಯ ಬರುತ್ತೆ ಅಂತ ತಿಳ್ಕೊಳ್ಬೇಕಪ್ಪ. ಹೌದು ಕರ್ತನೆ. ಆ ರೀತಿಯಾದ ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡು ಸ್ವಾಮಿ. ಆಮೆನ್. ಕರ್ತನೆ, ಒಂದೊಂದು ಜನರನ್ನ ನಿನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿದಿಲ್ಲಪ್ಪ. ಹೌದಪ್ಪ. ಈ ಜನರನ್ನ ಕರ್ತನೆ ನಾಶ ಮಾಡ್ಬೇಕು ಅಂತ ಇರ್ತಕ್ಕಂತ ಈ ದುರಾತ್ಮನ ಕಾರ್ಯಗಳು, ಅಂಧಕಾರದ ದೊರೆತನ ಕೆಲಸವನ್ನ ಲಯ ಮಾಡ್ತೇವೆ ಯೇಸು ಆಮೆನ್, ನಾಮದಲ್ಲಿ. ಆಮೆನ್. ಕರ್ತನೆ, ಬೆಂಗಳೂರು ಪಟ್ಟಣ ಬಿಟ್ಟು ತೊಲಗು ಅಂತ ಆಜ್ಞಾಪಿಸ್ತೇನೆ. ಆಮೆನ್, ಆಮೆನ್. ಕರ್ತನೆ, ನೀನು ಸ್ವಾಮಿ, ಹೌದು ಸ್ವಾಮಿ, ಈ ಅಧಿಕಾರಿಗಳಿಗೆ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ನೀನು ಈಗಾಗ್ಲೇ ಜ್ಞಾನ ಕೊಟ್ಟು ಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರ ಅಪ್ಪ. ಅವ್ರು ಎಂದಿಗೂ ಲಂಚ ಸ್ವೀಕರಿಸೋದಿಲ್ಲ ಕರ್ತನೆ. ಆಮೆನ್. ಅಲ್ಲಿ ಭ್ರಷ್ಟಾಚಾರ ನಡೆಯಲ್ಲ ಕರ್ತನೆ. ಆಮೆನ್. ಯಾವ ಕೆಟ್ಟ ಕಾರ್ಯಗಳು ನಡೆಯಲ್ಲ ಸ್ವಾಮಿ. ಆಮೆನ್. ಆ ಬೆಂಗಳೂರು ಪಟ್ಟಣ ಒಂದು ಸುಖಕರವಾದ ಸಮಾಧಾನಕರವಾದ ಪಟ್ಟಣವಾಗಿ ಮಾರ್ಪಡಲಿ ಸ್ವಾಮಿ. ಆಮೆನ್, ಆಮೆನ್. ಯೇಸುವೇ, ನೀವಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಒಂದೊಂದು ಜನರ ಮನೋನೇತ್ರಗಳನ್ನು ತೆರೆ ಮಾಡಿದಕ್ಕೋಸ್ಕರ ಸ್ತೋತ್ರ ಸ್ತೋತ್ರ ಮಾಡ್ತೇವಪ್ಪ. ಕರ್ತನೆ, ಸ್ತೋತ್ರ ಕರ್ತನೆ. ಕರ್ತನ ಬೆಳಕು ಅಲ್ಲಿ ಆವರಿಸಿಕೊಂಡದಕ್ಕಾಗಿ ಸ್ತೋತ್ರ ಸ್ತೋತ್ರ ಮಾಡ್ತೇವಪ್ಪ. ಕರ್ತನೆ, ಸ್ತೋತ್ರ ಕರ್ತನೆಯ ಕರ್ತನೆ. ಜನರನ್ನ ಕನಿಕರಿಸಪ್ಪ, ನಿನ್ನ ಆಮೆನ್. ಕರದಲ್ಲಿ ಸಂಪೂರ್ಣವಾಗಿ ಕೊಡ್ತೇವಪ್ಪ. ಆಮೆನ್, ಏಸಪ್ಪ, ಹೌದು ಕರ್ತನೆ, ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವು ಆ ವಿಷಯಕ್ಕಾಗಿ ಪ್ರಾರ್ಥಿಸಿ ವಿಜ್ಞಾಪಿಸುವಾಗ Yes. ನೀವೆಲ್ಲ ಕಾರ್ಯವನ್ನ ಒಳಿತಾಗಿ ಮಾಡ್ಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಆಮೆನ್, ಮಾಡ್ತೇವಪ್ಪ. ಆಮೆನ್. ಸ್ತೋತ್ರ, ಕರ್ತನೆ, ಹೌದು ಸ್ತೋತ್ರ, ಸ್ವಾಮಿ, ನಾವು ಸ್ತೋತ್ರ. ನಂಬ್ತೇವಪ್ಪ. ನೀವೇನನ್ನ ಬೇಡಿಕೊಳ್ತಿರೋ ಅದು ನೀವು ನಂಬೋದಾದ್ರೆ ಸಿಕ್ಕುತ್ತೆ ಅಂತ ಹೇಳಿದಲ್ಲ ಸ್ವಾಮಿ. ಆಮೆನ್, ಆ ಸ್ತೋತ್ರ ರೀತಿಯಾಗಿ ನಾವು ಸಂಪೂರ್ಣ ನಂಬಿಕೆಯಿಂದ ನಂಬಿದ್ದೇನೆ ಸ್ವಾಮಿ. ಆಮೆನ್. ಕರ್ತನೆ, ಈ ಸಮಯದಲ್ಲಿ ಕರ್ತನೆ, ಆ ಮನುಷ್ಯರಿಗಾಗಿ, ಆ ಜನರಿಗಾಗಿ ನಿನ್ನ ಮುಂದೆ ಬಂದಿದ್ದೇವಪ್ಪ. ನೀನ್ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ಆಮೆನ್. ಸ್ತೋತ್ರ ಮಾಡ್ತಾ ಈ ಪ್ರಾರ್ಥನೆ ಮುಖಾಂತರ ನಿನ್ನ ಮಾತ್ರ ಮಹಿಮೆ ಪಡಲಿ. ಯೇಸುವಿನ ಘನವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೆ ನೋಡೆ ತಂದೆ. ಆಮೆನ್, ಆಮೆನ್, ಆಮೆನ್. ಕರ್ತನೆ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ನೀವು ಸ್ಪರ್ಶಿಸಿದ್ದಕ್ಕಾಗಿ ಕರ್ತನೆ ಅಪ್ಪ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಾಗೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣವಾ? ಈ ಸಮಯದಲ್ಲಿ ಮತ್ತೊಂದು ವಿಚಾರಕ್ಕಾಗಿ ಪ್ರಾರ್ಥಿಸ್ಲಿಕ್ಕಿದ್ದೇವೆ. ಬ್ಯಾಂಗ್ಳೂರಿನಲ್ಲಿ ವೇಶ್ಯಾವಾಟಿಕೆ, ವ್ಯಭಿಚಾರ ಅಧಿಕವಾಗಿ ಕಾಣ್ತಾ ಇದೆ. ಕಾಲ್ ಬಾಯ್ಸ್, ಕಾಲ್ ಗರ್ಲ್ಸ್ ಎಂಬುದಾಗಿ ಕರೆದು ಆ ರೀತಿಯಾದ ವೇಶ್ಯಾವಾಟಿಕೆಗಳು ನಡೀತಾ ಇದೆ. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ವೇಶ್ಯಾವಾಟಿಕೆ ಸಂಸ್ಥೆಗಳು ಮುಚ್ಚಲ್ಪಡಬೇಕು. ಅದು ನಡೆಸ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಸಿಕ್ಕಿ ಬೀಳಬೇಕು. ಸರ್ಕಾರ ಅವ್ರನ್ನ ಹಿಡಿಯಬೇಕು. ಯಾವುದೇ ರೀತಿ ಲಂಚ ತೆಗೆದುಕೊಂಡು ಅದನ್ನು ಮುಂದುವರೆದಕ್ಕೆ ಬಿಡಬಾರ್ದು. ನಾವು ಪ್ರಾರ್ಥನೆ ಮಾಡುವ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬ್ಯಾಂಗ್ಳೂರು ಪಟ್ಟಣದೊಳಗಡೆ ವೇಶ್ಯಾವಾಟಿಕೆ ಸಂಸ್ಥೆಗಳು ಇರಬಾರದು. ಯಾವುದೇ ರೀತಿಯಾದ ವೇಶ್ಯೆಗಳು ಇರುವುದಾದ್ರೆ ಅವರು ರಕ್ಷಿಸಲ್ಪಡಬೇಕು. ಅವರ ಕಣ್ಣುಗಳು ತೆರೆಯಲ್ಪಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ಎಲ್ಲರೂ ಕೂಡ ನಾವು ಸೇರಿ ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರ, ಸ್ತೋತ್ರ ರಾಜ. ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ಸ್ತೋತ್ರ ದೇವರೇ. ವಂದನೆ ಅಪ್ಪ. ಥ್ಯಾಂಕ್ ಯು ಡ್ಯಾಡಿ. ಸ್ತೋತ್ರ ಕರ್ತನೆ. ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವರೇ, ನಿಮಗೆ ಕೋಟಿ ವಂದನೆ ಸ್ವಾಮಿ. ಹೌದಪ್ಪ. ಕರ್ತನೆ ಒಂದು ವೇಳೆಯಲ್ಲಿ ಕರ್ತನೆ ನಿನ್ನ ಪಾದ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Thank you. ಹೌದು ಸ್ವಾಮಿ, ಈ ಒಂದು ಸಮಯದಲ್ಲಿ ಬೆಂಗಳೂರು ಪಟ್ಟಣವನ್ನ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ಹೌದು ಸ್ವಾಮಿ. ಕರ್ತನೆ. ಅಪ್ಪ, ಒಂದು ಪಟ್ಟಣದ ಮೇಲೆ ನಿನ್ನ ದಯೆ, ನಿನ್ನ ಕರುಣೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ಸಹಾಯದ ಹಸ್ತವು ಚಾಚಲ್ಪಡಲಿ ಸ್ವಾಮಿ. ಕರ್ತನೆ, ಬೆಂಗಳೂರು ಪಟ್ಟಣದಲ್ಲಿ ಕರ್ತನೆ ಇರತಕ್ಕಂತ ಆ ಒಂದು ಜನರ ಕಣ್ಣು ತೆರೆಯಲ್ಪಡಲಿ ಸ್ವಾಮಿ. ಅವರ ಕಿವಿ ತೆರೆಯಲ್ಪಡಲಿ ಸ್ವಾಮಿ. ಅವರ ಒಂದು ಜೀವಿತದಲ್ಲಿ ದೇವರ ಭಯವನ್ನ ಯೇಸು ನಮ್ದಲ್ಲಿ ಬಿಡುಗಡೆ ಮಾಡ್ತೇನೆ ಸ್ವಾಮಿ. ಕರ್ತನೆ, ಅಲ್ಲಿರತಕ್ಕಂತ ಜನರು ಕರ್ತನೆ ದೇವರೇ ಆರಂಭದನ್ನು ತಿಳ್ಕೊಳ್ಳದಂತೆ ಕರ್ತನೆ ಅವ್ರ ಜೀವಿತವನ್ನ ಕರ್ತನೆ ಮಾಡಬಾರದ ಕೆಲಸಗಳಿಗೆ ಒಪ್ಪಿಸಿಕೊಟ್ಟು ಕರ್ತನೆ ನಿಮ್ಗೆ ನೋವನ್ನು ಉಂಟು ಮಾಡ್ತಾ ಇದಾರಲ್ಲ ಸ್ವಾಮಿ. ಅಪ್ಪ, ವಿಶೇಷವಾಗಿ ಕರ್ತನೆ ವೈಶ್ಯವಾಟಿಕೆಯನ್ನ ಕರ್ತನೆ ಆ ದಂಧೆಯನ್ನ ನಡೆಸತಕ್ಕಂತ ಆ ಜನರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಹೌದಪ್ಪ, ಅವರು ವೈಶ್ಯವಾಟಿಕೆ ಕರ್ತನೆ ಹೆಣ್ಣು ಮಕ್ಕಳಿಗೆ ಕರ್ತನೆ ಕೆಲಸ ಕೊಡಿಸ್ತೀನಿ ಅದು ಇದು ಅಂತ ಹೇಳಿ ಅಪ್ಪ ಸುಳ್ಳನ್ನು ಹೇಳಿ ಕರ್ತನೆ ಆ ಹೆಣ್ಣು ಮಕ್ಕಳನ್ನ ಆ ಒಂದು ದಂಧೆಗೆ ತಳ್ತಾ ಇದಾರಲ್ಲ ಸ್ವಾಮಿ. ಅಂತವ್ರನ್ನ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಅವ್ರಿಗೆ ಕರ್ತನೆ ದೇವರ ಭಯವನ್ನ ಯೇಸು ನಮ್ದಲ್ಲಿ ಬಿಡುಗಡೆ ಮಾಡ್ತೇನೆ ಸ್ವಾಮಿ. ಅದಕ್ಕೆ ಶಾಮೀಲಾಗಿರತಕ್ಕಂತ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಅಪ್ಪ ಯಾವುದೇ ಕ್ಷೇತ್ರದ ಅಧಿಕಾರಿಗಳಾಗಿರ್ಬೋದು, ಅವರು ಸಹ ಎಚ್ಚೆತ್ಕೊಳ್ಳುವಂತೆ ಕೃಪೆ ಹೌದಪ್ಪ. ಅದಕ್ಕೆ ಕೈ ಜೋಡಿಸದಂತೆ ಕರ್ತನೆ ಅದಕ್ಕೆ ವಿರುದ್ಧವಾಗಿ ಅವ್ರು ಎದೊಳೋದಕ್ಕೆ ಸಹಾಯ ಮಾಡು ಸ್ವಾಮಿ. ಅವ್ರಿಗೆ ಒಂದು ಮನವರಿಕೆ ಬರಲಿ ಸ್ವಾಮಿ. ನಮ್ಮ ಮನೇಲಿರತಕ್ಕಂತ ಹೆಣ್ಣು ಮಕ್ಕಳ ಜೀವಿತ ಈ ರೀತಿಯಾಗಿ ಆಗಿದ್ರೆ ನಾವೇನ್ ಮಾಡ್ತಾ ಇದ್ದೋ ಅನ್ನುವಂತ ಅರಿವಿಕೆ ಬರ್ಬೇಕು ಸ್ವಾಮಿ. ಅಪ್ಪ, ಯಾವ್ದೋ ಹೆಣ್ಣು ಮಗಳು ಈ ರೀತಿಯಾದ ಒಂದು ದಂಧೆಗೆ ಸಿಗಾಕೊಂಡಿದ್ದಾಳೆ, ಅದಕ್ಕೆ ನಾನೇನ್ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಉದಾಸೀನದಲ್ಲಿ ಇರದಂತೆ ಕರ್ತನೆ ಅಪ್ಪ, ಅವರು ಕರ್ತನೆ ಆ ಒಂದು ವೈಶ್ಯವಾಟಿಕೆಯ ದಂಧೆಯನ್ನ ಕರ್ತನೆ ಅಪ್ಪ ಅದನ್ನು ಆ ಒಂದು ದಂಧೆಯನ್ನ ನಡೆಸತಕ್ಕಂತ ವ್ಯಕ್ತಿಗಳನ್ನ ಹಿಡಿದು ಕರ್ತನೆ ಅವ್ರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಸಹಾಯ ಮಾಡು. ಹೌದಪ್ಪ, ನೀವು ಹಾಗೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಅದೇ ರೀತಿ ಕರ್ತನೆ ಅನೇಕ ಕಡೆ ಕರ್ತನೆ ವ್ಯಭಿಚಾರ ನಡೆಯುವಂತದ್ದಾಗಿದೆ ಸ್ವಾಮಿ. ಹೌದಪ್ಪ, ಅನೇಕ ಹೆಣ್ಣು ಮಕ್ಕಳು ತಮ್ಮ ಮೈಯನ್ನ ಮಾರ್ಕೊಂಡು ಕರ್ತನೆ ಅಪ್ಪ ಇವತ್ತು ದಿನದಲ್ಲಿ ಅವ್ರ ಜೀವಿತವನ್ನ
ಸಾಗಿಸ್ತಾ ಇದ್ದಾರೆ, ಹೌದಪ್ಪ. ಅಥವಾ ಇನ್ನೊಂದು ಅವರು ಒಂದು ರೀತಿಯಾದ ಅದನ್ನ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ. ಹೌದಪ್ಪ. ಆದ್ರೆ ಅದ್ರ ಪರಿಣಾಮ ಕರ್ತನೆ ಎಷ್ಟು ಕೆಟ್ಟದ್ದು ಅಂತ ಅವ್ರಿಗೆ ಗೊತ್ತಿಲ್ಲಪ್ಪ ಹೌದಪ್ಪ. ಕರ್ತನೆ. ಹೌದು ಸ್ವಾಮಿ, ಅವ್ರ ಮನೆ ತಿರುಗಲಿ, ಅವ್ರ ಮನೋನೇತ್ರ ತೆರೆಯಲ್ಪಡಲಿ ಅಪ್ಪ. ಹೌದಪ್ಪ. ಅದ್ರಲ್ಲಿ ಎಷ್ಟು ಹಣ ಸಂಪಾದನೆ ಮಾಡ್ತಾರೋ ಅದರಿಂದ ಅಪ್ಪ ಅಷ್ಟೇ ಅವರು ಅನಾರೋಗ್ಯದಲ್ಲಿ ಬೀಳ್ತಾರೆ ಸ್ವಾಮಿ, ಹೌದಪ್ಪ. ಅಷ್ಟೇ ಒಂದು ಕಾಯಿಲೆನೂ ಹೊಂದ್ಕೋತಾರೆ ಸ್ವಾಮಿ. ಅದರಿಂದ ಕರ್ತನೆ ಅವರೆಲ್ಲರೂ ಕರ್ತನೆ ಅಪ್ಪ ಹೌದು ಸ್ವಾಮಿ, ಆ ಒಂದು ವ್ಯಭಿಚಾರವನ್ನ ಬಿಟ್ಟು ಕರ್ತನೆ ಅವ್ರ ಜೀವಿತ ಮಾಡೋದಕ್ಕೆ ದೇಶದಲ್ಲಿ, ಪಟ್ಟಣದಲ್ಲಿ, ರಾಜ್ಯಗಳಲ್ಲಿ ಕರ್ತನೆ ಎಷ್ಟೊಂದು ಕೆಲಸ ಕಾರ್ಯಗಳಿದಾವೆ ಸ್ವಾಮಿ. ಅಪ್ಪ ಆ ಕೆಲಸ ಕಾರ್ಯಗಳನ್ನು ಮಾಡಿ ಕರ್ತನೆ ಅಪ್ಪ ಅವ್ರ ಜೀವನವನ್ನ ಸಾಗಿಸೋದಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ ಈ ಒಂದು ವ್ಯಭಿಚಾರವನ್ನ ನಡೆಸತಕ್ಕಂತ ಎಲ್ಲ ಜನರು ಕರ್ತನೆ ಅಪ್ಪ ಸಿಕ್ಕಾಕೋಬೇಕು ಸ್ವಾಮಿ, ಅವ್ರನ್ನ ರೈಡ್ ಮಾಡ್ಬೇಕು ಸ್ವಾಮಿ, ಅವ್ರಿಗೊಂದು ಶಿಕ್ಷೆ ಒಳಪಡಿಸ್ಬೇಕು ಸ್ವಾಮಿ. ಹೌದಪ್ಪ, ಆ ರೀತಿಯಾಗಿ ಮಾಡುವಾಗ ಖಂಡಿತವಾಗ್ಲೂ ಅವ್ರ ಮನೆ ತಿರುಗಬೇಕು ಸ್ವಾಮಿ. ಅವ್ರಿಗೆ ಆ ಒಂದು ಸ್ಥಳದಲ್ಲಿ ಕರ್ತನೆ ಅಪ್ಪ ದೇವರ ಸೇವಕರು ಕರ್ತನೆ ಹೋಗಿ ಸುವಾರ್ತೆಯನ್ನು ಸಾರುವಂತೆ ಕೃಪೆ ಕೊಡು ಸ್ವಾಮಿ. ಹೌದಪ್ಪ, ಸುವಾರ್ತೆಯನ್ನು ಸಾರುವಾಗ ಅಪ್ಪ ಅವ್ರ ಮನದಿರುಗೋದಕ್ಕೆ ಸಾಧ್ಯ ಸ್ವಾಮಿ. ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ವಾಮಿ, ಎಷ್ಟೋ ವ್ಯಭಿಚಾರಿಗಳಿಗೆ ನೀವು ಸುವಾರ್ತೆಯನ್ನು ಸಾರಿದ್ರಿ, ಅವ್ರ ಕಣ್ಣು ತೆರೆಯಲ್ಪಡ್ತು ಸ್ವಾಮಿ. ಆ ಒಂದು ವ್ಯಭಿಚಾರವನ್ನ, ಒಂದು ವೇಸವಾಟಿಕೆಯನ್ನ ಬಿಟ್ಟು ಕರ್ತನೆ ಅವ್ರು ನಿನ್ನ ಪಾದ ಬಳಿಗೆ ಬಂದ್ರು ಸ್ವಾಮಿ. ಅದೇ ರೀತಿಯಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ನೀವು ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅದೇ ರೀತಿ ಕರ್ತನೆ ಎಷ್ಟೋ ಯವನಸ್ಥರು ಕರ್ತನೆ ಅಪ್ಪ ಜಾರತ್ವದಲ್ಲಿ ಬಿದ್ದೋಗಿದಾರಲ್ಲಪ್ಪ, ಅನೇಕರು ಜಾರತ್ವದಲ್ಲಿ ಬಿದ್ದೋಗಿದ್ದಾರೆ ಸ್ವಾಮಿ. ಮದುವೆಗಿಂತ ಮುಂಚೆನೆ ಕರ್ತನೆ ಅಪ್ಪ ಮಾಡಬಾರ್ದ ಕೆಲಸವನ್ನ ಮಾಡಿ ಕರ್ತನೆ ಅಪ್ಪ ತಂದೆ ತಾಯಿಗೂ ನೋವು ಮಾಡ್ತಾ ಇದ್ದಾರೆ, ಸೃಷ್ಟಿಕರ್ತನಾದ ನಿಮ್ಗೂ ನೋವು ಮಾಡ್ತಾ ಇದ್ದಾರೆ, ನಿಮ್ಗೂ ಅವಿದ್ಯರಾಗಿ ನಡ್ಕೊಳ್ತಾ ಇದ್ದಾರೆ. ಆ ಒಂದು ಅವಿದ್ಯತ್ವದ ಒಂದು ಪರಿಣಾಮ ಅದು ಮರಣ ಸ್ವಾಮಿ. ಅದು ಒಂದು ಕರ್ತನೆ ಘೋರವಾದದ್ದು ಸ್ವಾಮಿ. ಅದರಿಂದ ಕರ್ತನೆ ಅಪ್ಪ ಯೌವನಸ್ಥರಿಗೆ ಕರ್ತನೆ ಯಾರೆಲ್ಲ ಇವತ್ತಿನ ದಿನದಲ್ಲಿ ಜಾರತ್ವದಲ್ಲಿ ಬಿದ್ದೋಗಿದಾರೋ ಅವರೆಲ್ಲ ಎಚ್ಚೆತ್ಕೊಳ್ಬೇಕು, ಅವರೆಲ್ಲ ಮನದಿರುಗಬೇಕು, ಪಾಪದ ಹರಿವು ಉಂಟಾಗ್ಬೇಕು ಸ್ವಾಮಿ. ಅಪ್ಪ ಆ ರೀತಿಯಾಗಿ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೆ. ಹೌದು ಸ್ವಾಮಿ ಅಪ್ಪ, ಅದೇ ರೀತಿ ಕರ್ತನೆ ಯಾರೆಲ್ಲ ಕರ್ತನೆ ಇವತ್ತಿನ ದಿನದಲ್ಲಿ ಈ ದೇವ್ರು ಯಾರೆಂಬುದನ್ನ ತಿಳ್ಕೊಳ್ತಾನೆ ಈ ರೀತಿಯಾದ ಒಂದು ಕಾರ್ಯದಲ್ಲಿ ಅವ್ರು ಬಿದ್ದೋಗಿದಾರೋ ಸ್ವಾಮಿ. ಅಪ್ಪ ಅಂತವ್ರೆಲ್ಲರನ್ನು ಕರ್ತನೆ ದೇವರನ್ನ, ಸತ್ಯವಾದ ದೇವರನ್ನು ತಿಳ್ಕೊಂಡು ಕರ್ತನೆ ಅಪ್ಪ ಆ ಪಾಪವು ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟು ಕರ್ತನೆ ಅಪ್ಪ ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು ಸ್ವಾಮಿ. ಅದೇ ರೀತಿ ಕರ್ತನೆ ಅತ್ಯಾಚಾರ ಎಲ್ಲಿ ನೋಡು ಎಲ್ಲಿ ಕೇಳು ಯಾವ ನ್ಯೂಸ್ ನೋಡು ಎಲ್ಲಾ ಕಡೆನೂ ಕರ್ತನೆ ಅಪ್ಪ ಅಲ್ಲಿ ಅತ್ಯಾಚಾರ ಆಯ್ತು, ಇಲ್ಲಿ ಅತ್ಯಾಚಾರ ಆಯ್ತು, ಆ ಹೆಣ್ಮಗಳನ್ನ ಕೊಲೆ ಮಾಡಿದ್ರು, ಈ ರೀತಿಯಾದ ಸುದ್ದಿಯನ್ನ ನಾವು ಕೇಳ್ತಾ ಇದ್ದೀವಲ್ಲ ಸ್ವಾಮಿ. ಇದಕ್ಕೆಲ್ಲ ಯಾವಾಗ್ಲಪ್ಪ ಮುಕ್ತಿ ಸ್ವಾಮಿ? ಅಪ್ಪ ಇದಕ್ಕೆಲ್ಲ ಯಾವಾಗ ಮುಕ್ತಿ ಸಿಗುತ್ತೆ ಸ್ವಾಮಿ? ಕರ್ತನೆ ಆದಷ್ಟು ಬೇಗ ಕರ್ತನೆ ಆ ಒಂದು ಕರ್ತನೆ ಆ ರೀತಿಯಾದ ಒಂದು ಕಾರ್ಯಗಳು ಕರ್ತನೆ ಯೇಸು ನಮ್ದಲ್ಲಿ ನಿಂತೋಗುವಂತೆ ಹೌದಪ್ಪ. ನಾವು ಮುಂದೆ ನ್ಯೂಸ್ ಕೇಳುವಾಗ್ಲಿ ಯಾರ ಬಾಯಲ್ಲಿ ಕೇಳುವಾಗ್ಲಾಗ್ಲಿ ಈ ರೀತಿಯಾದ ಕೆಟ್ಟ ಸುದ್ದಿಗಳನ್ನ ನಾವು ಕೇಳೋದಿಲ್ಲ, ಒಳ್ಳೆ ಸುದ್ದಿಯನ್ನ ನಾವು ಕೇಳ್ತೇವೆ. ಸ್ತೋತ್ರ. ಹೌದಪ್ಪ, ಇದಕ್ಕೆಲ್ಲ ಪ್ರೇರೇಪಿಸಲ್ಪಡುವಂತ ಎಲ್ಲ ವ್ಯಕ್ತಿಗಳ ಹಿಂದೆ ಇರತಕ್ಕಂತ ಎಲ್ಲ ದುರಾತ್ಮನ ಕಾರ್ಯಗಳನ್ನ, ದುರಾತ್ಮನ ಪ್ಲಾನ್ಗಳನ್ನ ನಾವು ಯೇಸು ನಾಮದಲ್ಲಿ ಲಯ ಮಾಡುತ್ತೇವೆ. ಎಲ್ಲ ವ್ಯಕ್ತಿಗಳನ್ನ ಬಿಟ್ಟು ತೊಲಗೆ ವಿಶೇಷವಾಗಿ ಕರ್ತನೆ ಅಪ್ಪ ನಮ್ಮ ಒಂದು ಮೈಸೂರು ಪಟ್ಟಣದಲ್ಲಿ ಇರತಕ್ಕಂತ ಎಲ್ಲ ಅಧಿಕಾರಿಗಳನ್ನ ನಿಮಗೆ ಹಸ್ತಕ್ಕೊಪ್ಪಿಸ್ಕೊಡ್ತೇನೆ. ಆ ಒಂದು ಅಧಿಕಾರಿಗಳು ಕರ್ತನೆ ಅಪ್ಪ ಅವರು ಒಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಈ ಒಂದು ಕೆಟ್ಟ ಕೆಲಸಗಳಿಗೆ ಯಾರು ಶಾಮೀಲಾಗದಂತೆ ಪ್ರತಿಯೊಬ್ಬರು ಕರ್ತನೆ ಅಪ್ಪ ಇದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ಳೋದಕ್ಕೆ ಸಹಾಯ ಮಾಡು. ಅದೇ ರೀತಿ ಕರ್ತನೆ ನಾವು ಕೇಳ್ತಾ ಇದ್ದೀವಿ ಸ್ವಾಮಿ ಅಪ್ಪ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನು ಎಲ್ಲಿ ನೋಡು ರೌಡಿಸಮ್, ಕೊಲೆ, ಸುಲಿಗೆ ಈ ರೀತಿಯಾದ ಒಂದು ವಿಚಾರವನ್ನ ನಾವು ಕೇಳ್ತಾ ಇದ್ದೀವಿ ಸ್ವಾಮಿ. ಕೊಲೆ ಅಂದ್ರೆ ಕರ್ತನೆ ಅಪ್ಪ ಇವತ್ತೊಂದು ದಿನ ಒಂದು ಕೋಳಿ ಕೊಯ್ಯುವ ರೀತಿಯಲ್ಲಿ ಕರ್ತನೆ ಮನುಷ್ಯರ ಕತ್ತನ್ನ ಕುಯ್ತಾ ಇದಾರಲ್ಲ ಸ್ವಾಮಿ. ಅಪ್ಪ ಅಂತ ಕೊಲೆಗಡಕರನ್ನ ನಿಮ್ಮ ಹಸ್ತಕ್ಕೊಪ್ಪಿಸ್ಕೊಡ್ತೇನೆ ಸ್ವಾಮಿ. ಅಪ್ಪ ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆನ ನೀವು ಬಾರಿಸಿ ಸ್ವಾಮಿ. ಅವರ ಕನಸಿನಲ್ಲಿ ದರ್ಶನದಲ್ಲಿ ನೀವು ಮಾತಾಡಿ ಸ್ವಾಮಿ. ಅಪ್ಪ ಕಥೆಯ ಮೂಲಕ ಮಾತಾಡಿದಂತ ದೇವರು ಅಪ್ಪ ಅಂತ ಒಂದು ವ್ಯಕ್ತಿಗಳ ಮೂಲಕ ಆ ವ್ಯಕ್ತಿಗಳಿಗೆ ನೀವು ಮಾತಾಡಿ ಸ್ವಾಮಿ. ಹೌದಪ್ಪ, ಅವ್ರಿಗೆ ಕರ್ತನೆ ಹೌದು ಸ್ವಾಮಿ, ನಾವು ಅವ್ರನ್ನ ದೂಷಿಸೋದಿಲ್ಲ, ಆದ್ರೆ ಅವ್ರ ಹಿಂದೆ ಇರತಕ್ಕಂತ ದುರಾತ್ಮನು ಕರ್ತನೆ ಆ ರೀತಿಯಾಗಿ ಅವ್ರಿಗೆ ಒಂದು ಮೃಗದ ಸ್ವಭಾವವನ್ನು ಕೊಟ್ಟು ಆ ಒಂದು ವ್ಯಕ್ತಿತ್ವವನ್ನ ಕೊಟ್ಟು ಆ ರೀತಿಯಾದ ಒಂದು ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಸ್ವಾಮಿ. ಅದರಿಂದ ಕರ್ತನೆ ಆ ಜನರನ್ನ ಕರುಣಿಸು ಸ್ವಾಮಿ, ಆ ಒಂದು ಬಂಧನದಿಂದ ಬಿಡಿಸಿ ಸ್ವಾಮಿ. ಅಪ್ಪ ಇನ್ನು ಮುಂದೆ ಯಾರನ್ನು ಕೊಲೆ ಮಾಡದಂತೆ, ಯಾರು ವ್ಯಭಿಚಾರಕ್ಕೆ ಹೋಗದಂತೆ, ಯಾರು ವೈಸವಾಟಿಕೆಗೆ ಹೋಗದಂತೆ, ಯಾರು ಜಾರತ್ವ ಮಾಡದಂತೆ, ಯಾರು ಅತ್ಯಾಚಾರಕ್ಕೆ ಒಳಗಾಗದಂತೆ ನೀವು ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ನೀವು ಹಾಗೆ ಮಾಡ್ತಿರೋದಕ್ಕಾಗಿ ಸ್ತೋತ್ರ, ಈಗಾಗಲೇ ಮಾಡಿದಿರಪ್ಪ ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಒಳ್ಳೆ ತಂದೆ. ಆಮೆನ್, ಆಮೆನ್, ಆಮೆನ್.
ಕರ್ತನೇ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಬ್ಯಾಂಗ್ಳೂರಿನಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೇನ್ ಆಮೇನ್. ಬ್ಯಾಂಗ್ಳೂರು ಪಟ್ಟಣದ ಮತ್ತೊಂದು ವಿಷಯಕ್ಕಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಬ್ಯಾಂಗ್ಳೂರು ಪಟ್ಟಣದಲ್ಲಿರ್ತಕ್ಕಂಥ ಒಳಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲದೆ ಇರೋದ್ರಿಂದ ಅನೇಕ ಮನೆಗಳಿಗೆ ನೀರು ನುಗ್ತಾ ಇದೆ. ಕೆರೆಗಳ ಮೇಲೆ ಮಣ್ಣನ್ನು ಮುಚ್ಚಿ ಕೆರೆಗಳ ಮೇಲೆ ಮನೆ ಕಟ್ಟಿರೋದ್ರಿಂದ ಪ್ರವಾಹ ಅನೇಕ ಜಾಗಗಳಲ್ಲಿ ವಾಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಸ್ಲಮ್ ಏರಿಯಾದಲ್ಲಿ ಮಳೆ ಬಂದಾಗೆಲ್ಲ ಸ್ಲಮ್ನ ನೀರು, ಆ ಕೊಳಚೆ ನೀರೆಲ್ಲ ಮನೆಗಳೊಳಗಡೆ ನುಗ್ಗಿ ಅವ್ರಿಗೆ ಮನೆ ಇಲ್ಲದೆ ಕಷ್ಟಪಡ್ತಿದ್ದಾರೆ. ಅನೇಕ ಮಕ್ಕಳು ಅನಾರೋಗ್ಯದಿಂದ ಕಷ್ಟಪಡ್ತಾ ಇದ್ದಾರೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಸ್ಲಮ್ಮಲ್ಲಿ ಇರ್ತಕ್ಕಂಥ ಜನಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಆ ಕೊಳಗೇರಿಯಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಬ್ಯಾಂಗ್ಳೂರಿನ ಪಟ್ಟಣದ ಅನೇಕ ಭಾಗಗಳಲ್ಲಿ ಜೀವನ ಮಾಡ್ತಕ್ಕಂಥ ಜನಗಳಿಗೆ ಆ ಒಂದು ಮಳೆ ಬಂದಾಗ ಅವರ ಜೀವನವೇ ಅಸ್ತವ್ಯಸ್ತವಾಗ್ತದಲ್ಲ, ಅವರೆಲ್ಲೂ ಹೋಗ್ಲಿಕ್ಕೆ ಆಗದ ಪರಿಸ್ಥಿತಿ ಬರ್ತದಲ್ಲ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನು ಈ ಸಮಯದಲ್ಲಿ ಸಹಾಯ ಮಾಡಲಿ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜ ಯೇಸುವೆ, ಪರಲೋಕದಲ್ಲಿರುವ ನಮ್ಮ ತಂದೆ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೆ ಈ ಸಮಯದಲ್ಲಿ ಬೆಂಗಳೂರು ಪಟ್ಟಣ ಇರ್ತಕ್ಕಂಥ ಸ್ಲಮ್ ಏರಿಯಾಕ್ಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಆ ಜನರು ಸ್ವಾಮಿ ಬಡವರಾಗಿರೋದ್ರಿಂದ ಕರ್ತನೆ ಅವರಿಗೆ ಸ್ಥಳವಿಲ್ಲದ ಕಾರಣ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಗೊಡಿಸಲನ್ನು ಕಟ್ಟಿಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ಕರ್ತನೆ ಸ್ತೋತ್ರ ಅಪ್ಪ. ಅವರನ್ನ ಕರ್ತನೆ ನೀನ್ ಮುಟ್ಟು ಸ್ವಾಮಿ, ಅವರಿಗೆ ಆಶೀರ್ವದಿಸ್ತೇವೆ ರಾಜ. ಕರ್ತನೆ ಅವರ ಜೀವಿತ ಹೇಗೆ ಜೀವಿಸೋದೊಂದರೆ ಗೊತ್ತಿಲ್ಲದ ರೀತಿಯಲ್ಲಿ ಕರ್ತನೆ ಆ ಜನರು ಕಂಗಾಲಾಗಿರುವಾಗ ಕರ್ತನೆ ಅಲ್ಲಿರ್ತಕ್ಕಂಥ ಒಳ ಚರಂಡಿಗಳು ಕರ್ತನೆ ಆ ಮಳೆ ಬಂದಾಗ ಸ್ವಾಮಿ, ಸ್ವಲ್ಪ ಮಳೆ ಬಂದಾಗಲೇ ಆ ರಸ್ತೆಗಳು ಮುಚ್ಚಲ್ಪಡ್ತದಲ್ಲಪ್ಪ ಕರ್ತನೆ. ಮೋರಿಗಳ ಅವ್ಯವಸ್ಥೆಯಿಂದ ಕರ್ತನೆ ಜನರಿಗೆ ಕಂಗಾಲಾಗಿದ್ರಲ್ಲ ಸ್ವಾಮಿ. ಕರ್ತನೆ ಕುಟುಂಬಗಳಲ್ಲಿ ವಾಸ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ಸಂಗತಿನ ನೋಡ್ಬೇಕಾದ್ರೆ ಸ್ವಾಮಿ ನಮಗೆ ಎಷ್ಟು ಕಷ್ಟವಾಗ್ತದೆ ಅಪ್ಪ. ಕರ್ತನೆ ಈ ಜನರನ್ನ ನೀನು ಸೃಷ್ಟಿ ಮಾಡಿದಪ್ಪ, ನೀನು ಉಂಟು ಮಾಡಿದ ಜನರು ಕರ್ತನೆ ಈ ರೀತಿಯಾಗಿ ಕಷ್ಟಪಡ್ತಿರುವಾಗ ಕರ್ತನೆ ಕಷ್ಟವನ್ನ ಬಿಡಿಸು ಸ್ವಾಮಿ. ಈ ಅಧಿಕಾರಿಗಳು ಕರ್ತನೆ ಈ ರೋಡ್ ರಸ್ತೆ ಕೆಲಸ ಮಾಡ್ತಕ್ಕಂಥ ಕಾಮಗಾರಿ ಕೆಲಸಗಾರ ನಿನ್ಗೆ ಒಪ್ಪಿಸಿ ಕೊಡ್ತೇನಪ್ಪ. ಈ ಜನರನ್ನ ಹಿತವನ್ನ ಬಯಸ್ಲಿಕ್ಕಾಗಿ ಕರ್ತನೆ ಆ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಕೃಪೆ ಕೊಡಿ ಅಪ್ಪ. ಕರ್ತನೆ ಬೆಂಗಳೂರು ಪಟ್ಟಣದಲ್ಲಿ ಅನೇಕ ಜನರು ವಾಸಿಸುತ್ತಿದ್ದಾರಪ್ಪ ಕರ್ತನೆ. ಆ ಜನರು ವಾಸಿಸುವಾಗ ಕರ್ತನೆ ರಸ್ತೆಗಳು ಸರಿಯಾಗಲ್ಪಡಬೇಕು. ಈ ಜನರಿಗೆ ಅವ್ಯವಸ್ಥೆ ಉಂಟು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ತೆಗೆದಾಕಲ್ಪಡಬೇಕಪ್ಪ. ಸರಿಯಾದ ರೀತಿಯಲ್ಲಿ ಕರ್ತನೆ ರಸ್ತೆಗಳು ಸುಧಾರಿಸಲ್ಪಡುವಂತೆ, ಈ ಜನರು ಸುಧಾರಿಸಲ್ಪಡುವಂತೆ ಕರ್ತನೆ ಅಲ್ಲಿ ಸರಿಯಾದ ಕೆಲಸಗಾರರು ಬೇಕಾಗಿದ್ದಾರಲ್ಲ ಸ್ವಾಮಿ, ನೀನು ಅವ್ರನ್ನ ನಡೆಸಪ್ಪ, ನೀನು ಒದಗಿಸಿ ಕೊಡು ಕರ್ತನೆ. ಯಾಕೆಂದ್ರೆ ನೀನು ಮುಂದೆ ಬಂದಿರುವಾಗ ಕರ್ತನೆ ನಮ್ಮ ಕಣ್ಣೀರಿಗೆ ಉತ್ತರ ಕೊಡುವ ಕರ್ತನೆ. ಜನರ ಮೇಲೆ ಕನಿಕರವಿಡು ಸ್ವಾಮಿ. ಬಡವರಿಗಾಗಿ ಬಂದಲ್ಲ ಸ್ವಾಮಿ, ಬಡವರನ್ನ ರಕ್ಷಿಸ್ಲಿಕ್ಕಾಗಿ ಬಂದಲ್ಲಪ್ಪ. ಈಗ ಈ ಒಂದು ಸಂಗತಿಯಿಂದ ಕರ್ತನೆ ಅನೇಕರು ಕಾಯಿಲೆಯಲ್ಲಿ ಬಿದ್ದು ನರಳುತ್ತಾ ಇದ್ದಾರೆ ಸ್ವಾಮಿ, ಸಾವನ್ನಪ್ಪಿದ್ದಾರೆ ಸ್ವಾಮಿ. ಕರ್ತನೆ ನೀನ್ ಜೀವ ಕೊಟ್ಟ ಮಕ್ಕಳು ಸ್ವಾಮಿ. ಕರ್ತನೆ ಇವ್ರಿಗೆ ನಿನ್ನ ಜೀವವು ಬರಲಿ ಸ್ವಾಮಿ. ಕರ್ತನೆ ಇವರು ಹೌದು ಸ್ವಾಮಿ, ನಿನ್ನ ಮುಂದೆ ಬಂದು ಅಡ್ಡ ಬೀಳುವಂತೆ ಮಾಡಪ್ಪ. ಈ ಕಾರ್ಯಗಳನ್ನ ಮಾಡ್ತಕ್ಕಂಥ ಶಕ್ತರು ನೀನು ಮಾತ್ರ ಸ್ವಾಮಿ. ನಿನ್ನ ಕೈಲಿ ಕೊಡುವಾಗ ಅದೆಲ್ಲ ಸಂಪೂರ್ಣತೆಯಿಂದ ಆಗ್ತದೆ. ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಆ ಮಾರ್ಗಗಳನ್ನ ಸರಿ ಮಾಡಲಿಕ್ಕೆ ನೀನೊಬ್ಬನಿಂದಲೇ ಸಾಧ್ಯ ಸ್ವಾಮಿ. ಕರ್ತನೆ ನಿನ್ನ ಕೈಲಿ ಒಪ್ಪಿಸಿ ಕೊಡ್ತೇವಪ್ಪ. ಈ ಒಂದು ನಿರ್ಗತಿಕರನ್ನ ಸ್ವಾಮಿ ಸರಿಯಾದ ಮಾರ್ಗದಲ್ಲಿ ವಸತಿ ಸೌಲಭ್ಯಗಳು ಒದಗಿಸಲ್ಪಡಲಿ ಕರ್ತನೆ. ಇಂಥ ಅಧಿಕಾರಿಗಳನ್ನ ನೀ ನೇಮಿಸಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಬೆಂಗಳೂರು ಪಟ್ಟಣದಲ್ಲಿ ಈ ಅಧಿಕಾರಿಗಳನ್ನು ಕರ್ತನೆ ಸರಿಯಾದ ಗಮನವಿಟ್ಟು ವಿವೇಕದಿಂದಲೂ ಅಪ್ಪ ಅವರು ನಿನ್ನನ್ನ ಉಂಟು ಮಾಡಿದ ವ್ಯಕ್ತಿ ನ್ಯಾಯ ರೀತಿಯಲ್ಲಿ ಸ್ವಾಮಿ ಅದನ್ನ ಸರಿಪಡಿಸಲಿ. ಆ ರೋಡ್ ಗಳನ್ನ ಸರಿಪಡಿಸುವಂತೆ, ಮೋರಿಗಳನ್ನ ಒಳಚರಂಡಿಗಳನ್ನ ರಿಪೇರಿ ಮಾಡುವಂತೆ ನಿನ್ನ ವಿವೇಕವನ್ನು ಕೊಟ್ಟು ನಡೆಸಪ್ಪ. ನೀವಾಗೆ ಮಾಡಲು ಶಕ್ತನಾಗಿದ್ದೀರ. ಸ್ತೋತ್ರ ರಾಜ. ಈ ಜನರ ಕಣ್ಣೀರನ್ನ ಒರೆಸಿ ಬಿಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಜನರನ್ನ ಅವ್ಯವಸ್ಥೆಯಿಂದ ತೆಗೆದು ಆ ಕಷ್ಟದಿಂದ ಬಿಡಿಸಿ ಕಾಯ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಅವ್ರ ಮೇಲೆ ಯಾವ ಕಾಯಿಲೆ ಅನುಭವಿಸುದಿಲ್ಲ ಕರ್ತನೆ. ಆ ರೀತಿಯಾಗಿ ಸುಧಾರಿಸಲ್ಪಡುವಂತೆ, ಆ ರಸ್ತೆಗಳು ಸರಿಯಾಗಲ್ಪಡುವಂತೆ ಆ ವ್ಯಕ್ತಿಗಳನ್ನ ಕೊಟ್ಟು ಬಿಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಏಸಪ್ಪ ಈ ಸಮಯದಲ್ಲಿ ಕರ್ತನೆ ಹೌದು ಸ್ವಾಮಿ, ನಾವು ನಂಬಿಕೆಯಿಂದ ಪ್ರಾರ್ಥಿಸಿದ್ದೇವಪ್ಪ. ಈ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಸ್ತುತಿಗನ ಮಾನ ಮಹಿಮೆಯನ್ನು ಒಬ್ಬರಿಗೆ ಸಲ್ಲಿಸ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೆ ನನ್ನ ತಂದೆಯೇ, ಆಮೆನ್ ಆಮೆನ್. ಕರ್ತನೇ ಸ್ತೋತ್ರ. ಬ್ಯಾಂಗ್ಳೂರಿನ ಒಳಚರಂಡಿಯನ್ನೆಲ್ಲ ಕರ್ತನೆ ಶುದ್ಧೀಕರಿಸಿದ್ದಕ್ಕಾಗಿ, ಹೊಸದಾಗಿ ಕಟ್ಟಿಸಿಕೊಟ್ಟದಕ್ಕಾಗಿ, ಅಲ್ಲಿರ್ತಕ್ಕಂಥ ಬಡ ಜನರಿಗೆ ಕರ್ತನೆ, ಸ್ಲಮ್ನಲ್ಲಿರ್ತಕ್ಕಂಥ ಜನಗಳಿಗೆಲ್ಲ ಕರ್ತನೆ ನೀವು ಕನಿಕರಿಸಿ ಅಪ್ಪ ಅದನ್ನು ಸರಿಪಡಿಸಿಕೊಟ್ಟದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್ ಆಮೇನ್.
ಬೇರೆ ಸಮಯದಲ್ಲಿ ನಾವು ಅತಿ ಮುಖ್ಯವಾದಂಥ ಸಮಯದಲ್ಲಿದ್ದೇವೆ. ನಾವು ವಿಶೇಷವಾಗಿ ಸಭೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಸಭೆಗಳಲ್ಲಿ ಅನೇಕ ಸಭಾಪಾಲಕರಿಗೆ ಆ ಸಭೆಗಳಿಲ್ಲದೆ ಕಷ್ಟಪಡ್ತಿದ್ದಾರೆ, ಜನರಿಲ್ಲದೆ ಕಷ್ಟಪಡ್ತಿದ್ದಾರೆ. ಕೆಲವು ಸಭೆಗಳಿಗೆ ಕಟ್ಟಡವಿಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಸಭೆಗಳಿದೆ, ಸಭಾಪಾಲಕರಿದ್ದಾರೆ, ಆದರೆ ಅಲ್ಲಿ ಅವರಿಗೆ ಕಟ್ಟಡ ಇಲ್ಲದೆ ಕಷ್ಟಪಡ್ತಿದ್ದಾರೆ. ಅವ್ರಿಗಾಗಿ ನಾವು ಪ್ರಾರ್ಥಿಸೋಣ. ಮತ್ತು ಸಭೆಗಳಲ್ಲಿ ಸುವಾರ್ಥ ಸಾರುವುದಕ್ಕೆ ಸ್ವತಂತ್ರ ಇಲ್ಲದೆ ತಡೆ ಹಾಕಲ್ಪಟ್ಟದೆ. ಅನೇಕ ಬೀದಿಗಳಲ್ಲಿ, ಅನೇಕ ಒಂದು ಪಟ್ಟಣದ ನಗರಗಳಲ್ಲಿ ತಡೆ ಇದೆ. ಅವ್ರ ಸುವಾರ್ತೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅನೇಕರು ಕ್ರೈಸ್ತರನ್ನ ವಿರೋಧಿಸುವ ವಿರೋಧಿಗಳಿದ್ದಾರೆ. ಅಂತ ವಿರೋಧಿಗಳು ರಕ್ಷಿಸಲ್ಪಡಬೇಕಾಗಿದೆ. ನಾವು ಇದಕ್ಕಾಗಿ ಪ್ರಾರ್ಥಿಸೋಣ. ಸಭೆಗಳು ಎಬ್ಬಿಸಲ್ಪಡಬೇಕು. ಅದಕ್ಕಾಗಿ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಒಬ್ಬ ಸಹೋದರಿ ಬಂದಿದ್ದಕ್ಕಾಗಿ ನಾವು ಪ್ರಾರ್ಥಿಸುವಾಗ ನಾವೆಲ್ಲರೂ ಕೂಡ ಆತನೊಂದಿಗೆ ಸಾಕೆಯೊಂದಿಗೆ ಸೇರಿ ನಾವು ಪ್ರಾರ್ಥಿಸೋಣ. ಕರ್ತನೇ ಸ್ತೋತ್ರ, ಕರ್ತನೇ ಸ್ತೋತ್ರ. ಸಭೆಗಳಿಗಾಗಿ ಪ್ರಾರ್ಥಿಸ್ತೇವೆ, ಸಭಾಪಾಲಕರುಗಳಿಗಾಗಿ ಪ್ರಾರ್ಥಿಸ್ತೇವೆ. ಕರ್ತನೇ ಸ್ತೋತ್ರ. ಸಭೆಗಳನ್ನ ಉಂಟು ಮಾಡಿದವು ನೀನಲ್ಲವಾ ಸ್ವಾಮಿ. ಕರ್ತನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಸ್ವಾಮಿ. ಅಪ್ಪ ಈ ಸಮಯದಲ್ಲಿ ಸ್ವಾಮಿ ಅಪ್ಪ ಬೆಂಗಳೂರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಬೆಂಗಳೂರಲ್ಲಿರುವಂತ ಎಲ್ಲ ಸಭೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ಅಪ್ಪ ಪ್ರತಿಯೊಂದು ಸಭೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಅಪ್ಪ ಸಭೆಯು ನಿನ್ನ ದೇಹವಾಗಿದೆಯಲ್ಲ ಸ್ವಾಮಿ. ಅಪ್ಪ ಸಭೆಗಳು ಕರ್ತನೆ ಅಪ್ಪ ನೀವು ಎಲ್ಲೆಲ್ಲ ಸ್ವಾಮಿ ಸಭೆ ಕಟ್ಟಲಿಕ್ಕೆ ಜಾಗ ಇಲ್ವೋ ಅಪ್ಪ, ಎಲ್ಲ ಎಷ್ಟೋ ಪಾಸ್ಟರ್ಗಳು ಕಷ್ಟಪಡ್ತಾ ಇದ್ದಾರೋ ಅಪ್ಪ, ಅಲ್ಲಿ ಯಾವ ಸಭೆಗಳಲ್ಲಿ ಸ್ಥಳವಿಲ್ವೋ ಅಪ್ಪ, ಅಂತ ಸಭೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ಯೇಸುವಿನ ನಾಮದಲ್ಲಿ ಅವ್ರು ಬೇಕಾದಂತ ಜಾಗಗಳು ಯೇಸುವಿನ ನಾಮದಲ್ಲಿ ದೊರಕಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಸಭೆಗಳು ಕಟ್ಟಲಿಕ್ಕೆ ಬೇಕಾದಂತ ಎಲ್ಲ ಆರ್ಥಿಕವಾದ ಅವಶ್ಯಕತೆಗಳು ಯೇಸುವಿನ ನಾಮದಲ್ಲಿ ಅವರಿಗೆ ತಲುಪಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ಬೆಂಗಳೂರಲ್ಲಿ ಇರುವಂತ ಎಲ್ಲ ಸಭೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಲ್ಲಿರುವಂತ ಸಭೆಗಳು ಅಪ್ಪ ಸಭೆಯಾಗಿ ಸೇರಿ ಅಪ್ಪ ಸೇವೆ ಮಾಡುವಂತೆ ಸ್ವಾಮಿ. ಅಪ್ಪ ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಕರ್ತನೆ ನಿನ್ನ ಪರಲೋಕದ ಆ ಚಿತ್ತ ಆ ಬೆಂಗಳೂರಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಲಿ. ಎಲ್ಲ ಸಭೆಗಳು ಅಪ್ಪ ಕರ್ತನೆ ಒಂದಾಗಿ ಸೇರಿ ಕೂಟಗಳು ಪ್ರಾರಂಭಿಸುವಂತೆ ಯೇಸುವಿನ ನಾಮದಲ್ಲಿ ಆ ಉಜ್ಜೀವನವು ಯೇಸುವಿನ ನಾಮದಲ್ಲಿ ಬೆಂಗಳೂರಲ್ಲಿ ಬರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಆಸೆಯಂತೆ ಅಪ್ಪ ಅದು ಐಕ್ಯತೆಯಿಂದ ಸ್ವಾಮಿ ಒಂದಾಗಿ ಸೇರುವಂತೆ ಅಪ್ಪ ನೀವು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬೆಂಗಳೂರಲ್ಲಿ ದೊಡ್ಡ ಉಜ್ಜೀವನವನ್ನು ನೀವು ಬರಮಾಡಿದಕ್ಕಾಗಿ ಸಭೆಗಳನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಪ್ರಾರ್ಥನೆ ನೀವು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್, ಆಮೆನ್, ಆಮೆನ್. ಕರ್ತನೇ ಸ್ತೋತ್ರ. ಸಭೆಗಳಿಗೂ ಸಭಾಪಾಲಕರಿಗೂ ಕರ್ತನೆ ತಕ್ಕ ಸ್ಥಳಗಳನ್ನ ಕೊಟ್ಟದಕ್ಕಾಗಿ, ಕಟ್ಟಡಗಳನ್ನ ಕೊಟ್ಟದಕ್ಕಾಗಿ ಸ್ತೋತ್ರ. ಅವರು ಸ್ವತಂತ್ರವಾಗಿ ಸುವಾರ್ತೆಯನ್ನು ಸಾರುವಂತೆ ನೀವು ಕರ್ತನೆ ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರಿಯರೇ, ನಾವು ಈ ಸಭೆಗಳಲ್ಲಿರ್ತಕ್ಕಂಥ ಯವನಸ್ಥರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಯವನಸ್ಥರು, ಸಭೆಯಲ್ಲಿರ್ತಕ್ಕಂಥ ಯವನಸ್ಥರು, ಕ್ರೈಸ್ತ ಯವನಸ್ಥರು ಪ್ರಭಾವ ಬೀರ್ತಕ್ಕಂಥ ಎಲ್ಲ ಬೆಟ್ಟಗಳಲ್ಲಿ ಅವರು ಇರಬೇಕು. ಮಾಧ್ಯಮ ಎಂಬ ಬೆಟ್ಟದಲ್ಲಿ, ಆ ಒಂದು ವಿದ್ಯಾಭ್ಯಾಸ ಎಂಬ ಬೆಟ್ಟದಲ್ಲಿ, ಮತ್ತು ಸರ್ಕಾರ ಎಂಬ ಬೆಟ್ಟದಲ್ಲಿ, ಮತ್ತು ಕುಟುಂಬ ಎಂಬ ಬೆಟ್ಟದಲ್ಲಿ, ಬಿಸ್ನೆಸ್ ಎಂಬ ಬೆಟ್ಟದಲ್ಲಿ 7 ಬೆಟ್ಟಗಳ ಮೇಲೆ ಅವರು ಸ್ಥಾಪಿಸಲ್ಪಡಬೇಕು. ಆ ಒಂದು ದೀಪಸ್ತಂಭದ ಮೇಲೆ ದೀಪ ಇರಬೇಕಾಗಿದೆ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಯವನಸ್ಥರು ಉಪ್ಪಾಗಿ ಬೆಳಕಾಗಿ ಅವರು ಈ ಲೋಕಕ್ಕೆ ಇರಬೇಕು. ಬೆಂಗಳೂರಿನಲ್ಲಿ ಅವರು ಬಲವಾಗಿ ಪ್ರಜ್ವಲಿಸುವಂತ ತಾರೆಗಳಾಗಿ ಅವರು ಕಾಣಿಸಲ್ಪಡಬೇಕಾಗಿದೆ. ಅದಕ್ಕಾಗಿ ಪ್ರಾರ್ಥಿಸೋಣ. ಎಲ್ಲ ರಂಗಗಳಲ್ಲಿ ಕ್ರೈಸ್ತ ಜನರು ಇರಬೇಕು. ಎಲ್ಲ ರಂಗಗಳಲ್ಲಿ ದೇವರ ವಾಕ್ಯವು ಬಿತ್ತಲ್ಪಡಬೇಕು. ಎಲ್ಲ ರಂಗಗಳಲ್ಲಿ ಸೈತಾನನಿಗೆ ತೆರೆಯಲ್ಪಟ್ಟ ಎಲ್ಲ ಬಾಗಿಲುಗಳು ಮುಚ್ಚಲ್ಪಡಬೇಕಾಗಿದೆ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಸಹೋದರನಿಗೆ ಸೇರಿ ಪ್ರಾರ್ಥಿಸೋಣ. ಕರ್ತನೇ ಸ್ತೋತ್ರ, ಕರ್ತನೇ ಸ್ತೋತ್ರ, ಕರ್ತನೇ ಸ್ತೋತ್ರ ಅಪ್ಪ. ಸ್ತೋತ್ರ ಸಲ್ಲಿಸ್ತೇವೆ, ನಿಮಗೆ ಮಹಿಮೆ ಸಲ್ಲಿಸ್ತೇವೆ ಕರ್ತನೇ. ಥ್ಯಾಂಕ್ ಯು ಡ್ಯಾಡಿ. ರಾಜ ಪರಿಶುದ್ಧನೇ ಮಹೋನ್ನತನೇ ಅಪ್ಪ, ಈ ಸಮಯದಲ್ಲಿ ಸ್ವಾಮಿ ಅಪ್ಪ ಮೈಸೂರು ಪಟ್ಟಣ ಕರ್ತನೆ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಸ್ವಾಮಿ ಪ್ರತಿ ಒಂದೊಂದು ಕರ್ತನೆ ಅಪ್ಪ ಯವನಸ್ಥರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ನಿನ್ನ ನಂಬಿ ಅಪ್ಪ ನಿನ್ನ ರಾಜ್ಯಕ್ಕಾಗಿ ದುಡಿಬೇಕು ಅನ್ನುವಂಥ ತವಕದಲ್ಲಿ ಇರ್ತಕ್ಕಂಥ ಯವನಸ್ಥರನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ರಾಜ ಕರ್ತನೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ. ನೀನು ವಾಕ್ಯ ಹೇಳ್ತಿದಲ್ಲ ಕರ್ತನೆ ಅಪ್ಪ, ಉಪ್ಪು ಕರ್ತನೆ ಅಪ್ಪ ಸ್ವಾಮಿ, ಉಪ್ಪಾಗಿಯೂ ಬೆಳಕಾಗಿಯೂ ನೀವು ನಮ್ಮನ್ನ ಕರೆದಿದ್ದೀರಾ ರಾಜ.
ಕರ್ತನೇ. ಉಪ್ಪು ರುಚಿ ಕೊಡ್ಲಿಲ್ಲ ಅಂದ್ರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಸ್ವಾಮಿ. ಹೌದು ಕರ್ತನೇ. ಮತ್ತೆ ಬೆಳಕು ಕರ್ತನೆ ದೀಪ ಸ್ತಂಭದ ಮೇಲೆ ಇರಬೇಕು, ಹೌದು ಅದು ಸ್ವಾಮಿ. ಪ್ರಜ್ವಲಿಸ್ಬೇಕು ಅಪ್ಪ. ನಿನ್ನ ನಂಬಿರ್ತಕ್ಕಂತ ಜನರಿಗೆ ನೀನು ಅಂತ ಯೋಗ್ಯತೆಯನ್ನ ಅಂತ ಒಂದು ಸಾಮರ್ಥ್ಯವನ್ನ ಕೊಟ್ಟಿದ್ದೀರ ಸ್ವಾಮಿ. ಹೌದು ಕರ್ತನೇ. ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಅಪ್ಪ, ಪ್ರತಿಯೊಂದೊಂದು ಬೆಟ್ಟದಲ್ಲೂ ಕರ್ತನೆ, ಪ್ರತಿಯೊಂದೊಂದು ಉನ್ನತ ಸ್ಥಾನದಲ್ಲಿ ಅಪ್ಪ, ಉದ್ಯೋಗದಲ್ಲಿ ಕರ್ತನೆ ಅಪ್ಪ, ವ್ಯವಹಾರಗಳಲ್ಲಿ ಸ್ವಾಮಿ ಅಪ್ಪ, ವಿದ್ಯಾಭ್ಯಾಸದಲ್ಲಿ ಕರ್ತನೆ ಅಪ್ಪ ಸ್ವಾಮಿ ಕರ್ತನೆ, ಮನೋರಂಜನೆಯಲ್ಲಿ, ಮೀಡಿಯಾದಲ್ಲಿ ಕರ್ತನೆ ಅಪ್ಪ, ಸರ್ಕಾರದಲ್ಲಿ ಸ್ವಾಮಿ ಕರ್ತನೆ, ಪ್ರತಿಯೊಂದೊಂದು ಭಾಗಗಳಲ್ಲೂ, ಕುಟುಂಬದಲ್ಲಿ ಅಪ್ಪ, ಸಭೆಯಲ್ಲಿ, ಧರ್ಮದಲ್ಲಿ ಕರ್ತನೆ, ಯವನಸ್ಥ ಕರ್ತನೆ ಅಪ್ಪ, ನಿನ್ನನ್ನು ನಂಬಿರ್ತಕ್ಕಂಥ ಯವನಸ್ಥ ಮಕ್ಕಳುಗಳು ಪ್ರಜ್ವಲಿಸ್ಬೇಕು ಆಮೆನ್. ಸ್ತೋತ್ರ, ಅಪ್ಪ. ಯಾಕಂದ್ರೆ ಸ್ತೋತ್ರ ನಿನ್ನ ರಾಜ. ವಾಕ್ಯ ಹೇಳ್ತದಲ್ಲ ದೇವ್ರೆ ಅಪ್ಪ, ದೀಪವನ್ನ ಹಚ್ಚಿ ಕೊಳಗದಲ್ಲೋ ಇಡೋದಿಲ್ಲ, ದೀಪ ಸ್ತಂಭದ ಮೇಲೆ ಇಡಿರಿ ಅಂತ ಕರ್ತನೆ ಹೌದು ಸ್ವಾಮಿ. ಅಪ್ಪ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ, ಈ ದರ್ಶನವನ್ನ ಅರ್ಥ ಮಾಡ್ಕೊಂಡು ಅಪ್ಪ ಕರ್ತನೆ, ಯವನಸ್ಥರು ಸ್ವಾಮಿ ಪ್ರತಿಯೊಂದು ಭಾಗದಲ್ಲಿ ಇದ್ದು ಅಪ್ಪ, ನಿನ್ನ ವಾಕ್ಯವನ್ನ ಸಾರ್ಲಿಕ್ಕೆ, ನಿನ್ನ ವಾಕ್ಯವನ್ನ ಪ್ರಜ್ವಲಿಸ್ಲಿಕ್ಕೆ, ಆ ಬೆಳಕನ್ನ ಹರಡ್ಲಿಕ್ಕೆ ಕರ್ತನೆ ನಾವು ಪ್ರಾರ್ಥಿಸ್ತೇವೆ ರಾಜ. ಕೃಪೆ ಕೊಡು ಸ್ವಾಮಿ, ಕೃಪೆ ಕೊಡಪ್ಪ. ಅನೇಕ ಯವನಸ್ಥರು ಪಾಪದಲ್ಲಿ ಮುಳುಗಿ ಹೋಗಿ ಅಪ್ಪ ಕರ್ತನೆ, ನಮಗೆ ಜೀವಿತವೇ ಸಾಕು ಅಂತ ಪರದಾಡ್ತಿದಾರಲ್ಲ ಸ್ವಾಮಿ, ಅಂತ ಕರ್ತನೆ ಯವನಸ್ಥರಿಗೆ ಅಪ್ಪ, ಸಭೆಗಳ ಯವನಸ್ಥರು ಮಾದರಿ ಆಗ್ಬೇಕು ಸ್ವಾಮಿ, ಸಭೆಯ ಮಕ್ಕಳು ಮಾದರಿ ಆಗ್ಬೇಕು ಸ್ವಾಮಿ. ನಾಶನದ ಮಾರ್ಗದಲ್ಲಿ ಇರ್ತಕ್ಕಂಥ ಯವನಸ್ಥರನ್ನ ಎಳೆ ತರುವಂತಹ ಸಾಧನಗಳಾಗಿ ಅವರು ಬಲವಾಗಿ ಉಪಯೋಗ ಆಗ್ಬೇಕು ಕರ್ತನೆ. ಏಸಯ್ಯ, ಕಣಿಕರಿಸು, ಕಣಿಕರಿಸು. ಒಂದೊಂದು ಸಭೆ ಯವನಸ್ಥರನ್ನ ಮುಟ್ಟು ಸ್ವಾಮಿ ಅಪ್ಪ. ನೀವು ಅವ್ರನ್ನ ಯಾವ ಉದ್ದೇಶ ಇಟ್ಟು ಕರೆದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ಕೃಪೆ ಕೊಡಪ್ಪ. ಅವ್ರ ಕರೆಯನ್ನ ನೀವು ಖಚಿತಪಡಿಸ್ರಿ ಸ್ವಾಮಿ ಅಪ್ಪ. ಮತ್ತೆ ನೀನು ಕರ್ತನೆ ಮಾತಾಡು ಸ್ವಾಮಿ. ಯವನಸ್ಥರು ಕರ್ತನೆ ಅಪ್ಪ ಕರ್ತನೆ, ಯಾವುದೋ ಒಂದು ಭಾಗದಲ್ಲಿ ಅಪ್ಪ, ಯಾವುದೋ ಒಂದು ಶೋಧನೆಯಲ್ಲಿ ಅಪ್ಪ ಕರ್ತನೆ ಅಪ್ಪ, ಯಾವುದೋ ಒಂದು ಸೋಲಲ್ಲಿ ಬಿದ್ದು ಅಪ್ಪ, ಅವ್ರ ಜೀವಿತವನ್ನ ಜೀವಿಸೋದಲ್ಲ ಅಪ್ಪ. ನನ್ನ ಕರ್ತನು ನನಗಾಗಿ ಶಿಲುಬೆಯಲ್ಲಿ ಎಲ್ಲವನ್ನ ಜಯಿಸಿರೋದ್ರಿಂದ ನಾನು ಮತ್ತೊಬ್ಬ ಯವನಸ್ಥನನ್ನ ಬದಲಾಯಿಸ್ಲಿಕ್ಕೆ ನಾನು ಉಪಯೋಗ ಆಗ್ಬೇಕು ಅನ್ನುವಂತ ಆಸೆಯಲ್ಲಿ ನಿಂತ್ಕೊಂಡು ಅಪ್ಪ, ಅವ್ರ ಕರ್ತನೆ ಅಪ್ಪ, ಉನ್ನತ ಸ್ಥಾನಗಳಲ್ಲಿ ಅಪ್ಪ, ಅವ್ರು ಪ್ರಜ್ವಲಿಸುವಂತೆ ಸಹಾಯ ಮಾಡಪ್ಪ, ಸಹಾಯ ಮಾಡೋ ರಾಜ ಅಪ್ಪ ಕರ್ತನೆ. ಸಭೆಯಲ್ಲಿ ಇರ್ತಕ್ಕಂಥ ಯವನಸ್ಥ ಮಕ್ಕಳುಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಅಪ್ಪ. ಅವ್ರು ಯಾವುದೇ ಪಾಪದ ಹಿಡಿತಗಳಲ್ಲಿ ಸಿಕ್ಕಾಕೊಳ್ಬಾರ್ದು ಸ್ವಾಮಿ, ಶೋಧನೆ ಒಳಗಡೆ ಅವ್ರು ಸಿಕ್ಕಾಕಿಕೊಳ್ಳಬಾರ್ದು ಕರ್ತನೆ ಅಪ್ಪ. ಅವ್ರು ಜಯಿಸಿದವರಾಗಿ ಜಯ ಹೊಂದ್ಕೊಂಡು ಮತ್ತೊಬ್ಬರನ್ನ ಜಯದ ಜೀವಿತದಲ್ಲಿ ನಡೆಸುವಂತೆ ಅವರಿಗೆ ಕರ್ತನೆ ಆ ಜಯಶಾಲಿಯಾದ ಜೀವಿತವನ್ನ ಅನುಗ್ರಹಿಸು ಸ್ವಾಮಿ ಅಪ್ಪ. ಯವನಸ್ಥರು ವೈರಾಗ್ಯದಿಂದ ಎದ್ದೇಳುವಂತೆ ನೀವು ಸಹಾಯ ಮಾಡಿ ಅಪ್ಪ. ನೀವು ಸಹಾಯ ಮಾಡಿದಿರ ಸ್ವಾಮಿ, ಅದಕ್ಕಾಗಿ ವಂದನೆ ಸಲ್ಲಿಸ್ತೇವೆ ಅಪ್ಪ. ಸಭೆಯ ಯವನಸ್ಥರು ಸ್ವಾಮಿ, ಅವ್ರು ಇರುವಂತ ಪಟ್ಟಣಗಳಲ್ಲಿ, ಸ್ಥಳಗಳಲ್ಲಿ ಅಪ್ಪ ಕರ್ತನೆ, ಏರಿಯಾಗಳಲ್ಲಿ ಅವ್ರ ಮಾದರಿಯಾಗುವಂತೆ ಸಹಾಯ ಮಾಡಪ್ಪ, ಸಹಾಯ ಮಾಡು ಸ್ವಾಮಿ. ಅವ್ರ ಜೀವಿತಗಳ ಮೂಲಕ ಮತ್ತೊಂದು ಯವನಸ್ಥರು ಕಲ್ತ್ಕೊಂಡು ಅಪ್ಪ ಕರ್ತನೆ ಆ ಜೀವಿತದ ಮೂಲಕವಾಗಿ ಸುವಾರ್ತೆ ಸಾರಲ್ಪಡುವಂತ ರೀತಿಯಲ್ಲಿ ಅಪ್ಪ ನೀನು ಯವನಸ್ಥರನ್ನ ಎಬ್ಬಿಸು ಸ್ವಾಮಿ ಕರ್ತನೆ. ನಾವು ನಂಬ್ತೇವೆ ಅಪ್ಪ. ಅಪ್ಪ ಬೆಂಗಳೂರಲ್ಲಿ ಸ್ವಾಮಿ ಕರ್ತನೆ ಅಪ್ಪ ಕರ್ತನೆ, ಮುಂದಿನ ದಿನದಲ್ಲಿ ಕರ್ತನೆ ಅಪ್ಪ, ಯವನಸ್ಥರು ಹೇರಳವಾಗಿ ಎದ್ದು ನಿನ್ನ ರಾಜ್ಯಕ್ಕಾಗಿ ಸೈನ್ಯವಾಗಿ ಅಪ್ಪ ಕರ್ತನೆ ಅವ್ರು ದುಡಿಯುವಂತೆ, ಸೇವೆ ಮಾಡುವಂತೆ ನೀವು ಕರ್ತನೆ ವೈರಾಗ್ಯವನ್ನ ಕೊಟ್ಟು ಆ ಭಾರದಲ್ಲಿ ಎಬ್ಬಿಸ್ತಿರಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ. ನೀವು ತಾನೇ ನಡೆಸ್ರಿ ಅಂತ ಹೇಳಿ ಒಪ್ಪಿಸಿ ಕೊಡ್ತಾ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ತಂದೆ. ಆಮೇನ್. ಕರ್ತನೇ ಸ್ತೋತ್ರ ಸ್ವಾಮಿ. ಸಭೆಗಳಲ್ಲಿರುವ ಯವನಸ್ಥರನ್ನ ಮುಟ್ಟಿ ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ. ಅಪೊಸ್ತಲರ ಕೃತ್ಯದಲ್ಲಿ ಹೇಳಲ್ಪಟ್ಟಂತ ಅಂತ್ಯಕಾಲದ ಅಭಿಷೇಕವನ್ನು ಎಲ್ಲಾ ಯವನಸ್ಥರ ಮೇಲೆ ಹಾಕಿದ್ದಕ್ಕಾಗಿ ಸ್ತೋತ್ರ. ಪ್ರವಾದಿಸುವ ಜನಗಳನ್ನಾಗಿ ಎಬ್ಬಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಅವರ ಮುಟ್ಟಿದಕ್ಕಾಗಿ ಸ್ತೋತ್ರ. ಎಲ್ಲ ರಂಗಗಳಲ್ಲಿ ಅವರನ್ನ ನೀವು ನಿಲ್ಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ. ಆಮೇನ್, ಆಮೇನ್. ಹಾಗೆ ಸಮಯದಲ್ಲಿ ನಮ್ಮ ಮುಂದಿಂದಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ವಿಶೇಷವಾದ ರೀತಿಯಲ್ಲಿ ನಮ್ಮ ಈ ಒಂದು ಬ್ಯಾಂಗ್ಳೂರು ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಕ್ರೈಸ್ತ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸೋಣ. ಕ್ರೈಸ್ತ ಕುಟುಂಬಗಳು ಸಾಕ್ಷಿಯಾಗಿ ಜೀವಿಸಬೇಕು. ಕ್ರೈಸ್ತ ಕುಟುಂಬಗಳು ಕರ್ತನಿಗೆ ಮಹಿಮೆಯಾಗಿ ಅವರು ಜೀವಿಸಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರು ಅನೇಕರನ್ನ ಕ್ರಿಸ್ತನ ಕಡೆಗೆ ನಡೆಸಬೇಕು. ಒಂದು ಸುವಾರ್ಥ ಸ್ಫೋಟ ಉಂಟಾಗಬೇಕು. ಅವರ ಮೂಲಕವಾಗಿ ರೋಗಗಳು ವಾಸಿ ಆಗಬೇಕು. ಅನೇಕ ಅದ್ಭುತ ಕಾರ್ಯಗಳು ನಡೆಯಲ್ಪಡಬೇಕು. ಈ ಕುಟುಂಬಗಳೇ ಸಭೆಯಾಗಿ ಮಾರ್ಪಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ಸೌತ್ ಕೊರಿಯಾದಲ್ಲಿ, ವೇಲ್ಸ್ ಅಲ್ಲಿ ಬಂದಂತ ರಿವೈವಲ್ ನಮ್ಮ ರಾಜಧಾನಿಯಲ್ಲಿ ಬರಲಿ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಸಹೋದರನಿಗೆ ಸೇರಿ ನಾವು ಪ್ರಾರ್ಥಿಸೋಣ. ಕರ್ತನೇ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಕರ್ತನೆ. ಬ್ಯಾಂಗ್ಳೂರಿನ ಕ್ರೈಸ್ತರಿಗಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನೇ ಸ್ತೋತ್ರ, ನಾಮಕ್ಕೆ ಸ್ತೋತ್ರವಾಗ್ಲಿಪ್ಪ. ವಿಶೇಷವಾಗಿ ಬೆಂಗಳೂರು ಪಟ್ಟಣ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ ಸ್ವಾಮಿ. ದೊಡ್ಡ ಪಟ್ಟಣವಾದ ಆ ಜನರ ಕರ್ತನೆ, ಆ ಪಟ್ಟಣವನ್ನ ನೀನ್ ನೆನೆಸ್ಕೋ ಕರ್ತನೆ. ಅಲ್ಲಿರ್ತಕ್ಕಂಥ ನಿನ್ನ ಜನರನ್ನ ನೆನಪು ಮಾಡಿಕೋ ಕರ್ತನೆ.
ಅನೇಕರಿಗೆ ಕರ್ತನೆ ಸ್ವಾಮಿ ನಿನ್ನ ರಕ್ಷಣೆನ ಅನುಗ್ರಹಿಸಿ ಕೊಟ್ಟಿದ್ದೆಲ್ಲ ಹೌದಪ್ಪ. ರಾಜ. ಅಪ್ಪ ಸ್ವಾಮಿ ಆ ರಕ್ಷಣೆನ ಹೊಂದಿಕೊಂಡಂತ ಆ ಕಾರ್ಯ ಸ್ವಾಮಿ ವ್ಯರ್ಥವಾಗಿ ಹೋಗದಂತೆ ಆಮೆನ್, ಕರ್ತನೆ. ಆಮೆನ್. ಅಪ್ಪ ಸ್ವಾಮಿ ಬೆಂಕಿಯ ರೀತಿಯಲ್ಲಿ ಸ್ವಾಮಿ ಆ ರಕ್ಷಣೆಯ ಕರ್ತನೆ ವಿಷಯವನ್ನ ಕರ್ತನೆ ಅವರು ಹೌದು. ಯಾವಾಗಲೂ ಕರ್ತನೆ ಅನೇಕರಿಗೆ ಬೆಳಕು ಕೊಡುವ ರೀತಿಯಲ್ಲಿ ಅದು ಹೌದು. ಉಳಿಯುವಂತೆ ಕರ್ತನೆ ಆಮೆನ್. ಪ್ರತಿಯೊಬ್ಬರ ಆತ್ಮಿಕ ಜೀವಿತದಲ್ಲಿ ಅದು ಬೆಳಗಲಿ ಆಮೆನ್, ಹೌದು ಆಮೆನ್. ಕರ್ತನೆ ರಕ್ಷಣೆಯು ಸ್ವಾಮಿ ಅನೇಕರಿಗೆ ಕರ್ತನೆ ಅದು ಪ್ರಕಾಶಗೊಳ್ಳುವ ರೀತಿ ಆಮೆನ್. ಪ್ರತಿಯೊಬ್ಬರ ಜೀವಿತ ಮಾರ್ಪಡಲಿ ಕರ್ತನೆ. ಆಮೆನ್. ಅಪ್ಪ ರಕ್ಷಣೆ ಹೊಂದಿಕೊಂಡಿರ್ತಕ್ಕಂಥ ಕುಟುಂಬಗಳಲ್ಲಿ ಹೌದು ಸ್ವಾಮಿ ಕರ್ತನೆ. ಹೌದಪ್ಪ ಕರ್ತನೆ ಅದು ಸಭೆಯಾಗಿ ಮಾರ್ಪಡಲಿ ಕರ್ತನೆ. ಆ ಕುಟುಂಬದಲ್ಲಿ ಕರ್ತನೆ ಪ್ರೀತಿ, ವಿಶ್ವಾಸ, ಸಮಾಧಾನ, ಕ್ರಿಸ್ತನ ಪ್ರಸನ್ನತೆ ಅಡಗಿಕೊಳ್ಳಲಿ ಸ್ವಾಮಿ. ಹೌದು ಕರ್ತನೆ. ಹೌದು ಕರ್ತನೆ. ಅದು ಆ ಕರ್ತನೆ ಅನೇಕರಿಗೆ ಕರ್ತನೆ ಅದು ಸಾಕ್ಷಿಯಾಗಿರ್ಲಿ ಸ್ವಾಮಿ. ಹೌದು ಅಪ್ಪ ಸ್ವಾಮಿ. ಕರ್ತನೆ ರಕ್ಷಣೆ ಹೊಂದಿರ್ತಕ್ಕಂಥ ಜನರು ಸ್ವಾಮಿ ಆ ಕುಟುಂಬಗಳು ಕರ್ತನೆ ಸುವಾರ್ತಿನ ಸಾರೋದಿಕ್ಕೆ ಕರ್ತನೆ ಅಪ್ಪ ಅವರು ಬಲವನ್ನು ಹೊಂದಿಕೊಳ್ಳಲಿ ಕರ್ತನೆ. ಅಪ್ಪ ವಾಕ್ಯಗಳು ಕರ್ತನೆ ಅನೇಕರಿಗೆ ಅದು ಪ್ರಕಾಶಗೊಳ್ಳಲಿ ಸ್ವಾಮಿ. ಆಮೆನ್, ಹೌದು ಆಮೆನ್. ಕರ್ತನೆ. ಬೆಂಗಳೂರು ಪಟ್ಟಣವು ಕರ್ತನೆ ಉಜ್ಜೀವನ ಕೇಂದ್ರವಾಗಿ ಮಾರ್ಪಡಲಿ ಆಮೆನ್, ಕರ್ತನೆ. ಆಮೆನ್. ಅಪ್ಪ ಸ್ವಾಮಿ ಸ್ತೋತ್ರ, ಪಾಪವನ್ನು ಸ್ತೋತ್ರ. ಸುಡುವಂತ ಜೀವಿತಗಳು ಕರ್ತನೆ ಅಲ್ಲಿ ಕರ್ತನೆ ಕಂಡು ಬರಲಿ ಸ್ವಾಮಿ. ಆಮೆನ್. ಅಪ್ಪ ಅನೇಕ ಕುಟುಂಬಗಳಲ್ಲಿ ಇರ್ತಕ್ಕಂಥದ್ದು ಹಿರಿಯವರಿಂದ ಹಿಡಿದು ಕಿರಿಯವರೆಗೂ ಕರ್ತನೆ ಮಕ್ಕಳವರೆಗೂ ಸ್ವಾಮಿ Yes, Lord. ಕರ್ತನೆ Yes, ಅಪ್ಪ Lord. ಸ್ವಾಮಿ ನಿನ್ನ ಪ್ರಸನ್ನತೆ ಆಳ್ವಿಕೆ ಮಾಡಲಿ ಕರ್ತನೆ, ನಿನ್ನ ಅಭಿಷೇಕ ಕರ್ತನೆ. ಆಳ್ವಿಕೆ ಮಾಡಲಿ ಸ್ವಾಮಿ. ಆಮೆನ್, ನಿನ್ನ ಆಮೆನ್. ಪರಿಶುದ್ಧತನ ಆಳ್ವಿಕೆ ಮಾಡಲಿ ಆಮೆನ್, ಸ್ವಾಮಿ. ಆಮೆನ್. ಪರಿಶುದ್ಧಾತ್ಮರೇ ನೀವು ಪ್ರತಿಯೊಬ್ಬರ ಜೀವಿತದಲ್ಲಿ ಒಡೆಯನಾಗಿದ್ದು ಸ್ವಾಮಿ ಕುಟುಂಬಗಳನ್ನ ನಡೆಸು, ಸಭೆಗಳನ್ನ ನಡೆಸು ಸ್ವಾಮಿ. ಆಮೆನ್. ಸಭೆಗಳಲ್ಲಿ ಕರ್ತನೆ ಹೌದು ಸ್ವಾಮಿ ಅನೇಕರು ಬರುವಾಗ ಕರ್ತನೆ ಅಪ್ಪ ಅವರ ಪಾಪದ ಜೀವಿತವನ್ನ ಬಿಟ್ಟು ಕರ್ತನೆ ಕ್ರಿಸ್ತನಿಗಾಗಿ ಜೀವಿಸುವ ವೈರಾಗ್ಯ ಕರ್ತನೆ ಕಂಡುಕೊಳ್ಳುವ ಆಮೆನ್. ವಾಕ್ಯಗಳು ಅವರಿಗೆ ಬಿತ್ತಲ್ಪಡಲಿ ಕರ್ತನೆ. ಹೌದು ಹೌದು ಸ್ವಾಮಿ. ಸ್ವಾಮಿ ಫಲ ಕೊಡುವ ಮರವಾಗಿ ಮಾರ್ಪಡಲಿ ಸ್ವಾಮಿ. ಆಮೆನ್. ಅಪ್ಪ ಸ್ವಾರ್ಥ ಚಿಂತನೆಗಳು ಬೇಡ ಸ್ವಾಮಿ. ಬೇಡಪ್ಪ. ಅಪ್ಪ ಕರ್ತನೆ ದೇಶಕ್ಕಾಗಿ ದೇಶದ ಜನರಿಗಾಗಿ ದುಡಿಯುವ ಕರ್ತನೆ ವೈರಾಗ್ಯದ ಜೀವಿತವನ್ನ ಪ್ರತಿಯೊಬ್ಬ ಆತ್ಮಿಕ ಮನುಷ್ಯನಿಗೆ ಬಿಡುಗಡೆ ಮಾಡ್ತೇವೆ ಕರ್ತನೆ. Lord. Yes, ಒಂದನೇ Lord. ಸ್ವಾಮಿ ಸ್ತೋತ್ರ. ಪಾಪವನ್ನು ವಿಸರ್ಜಿಸಿ ಕರ್ತನೆ ಕ್ರಿಸ್ತನಿಗಾಗಿ ಜೀವಿಸುವ ಹೌದು. ಕರ್ತನೆ ಆತ್ಮಗಳು ಎದ್ದೇಳಲಿ ಕರ್ತನೆ. ಎದ್ದೇಳಲಿ ಅಪ್ಪ ಅಪ್ಪ. ಇನ್ನು ಎಲ್ಲೆಲ್ಲಿ ಕರ್ತನೆ ಬೆಂಗಳೂರಲ್ಲಿ ಕರ್ತನೆ ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಟ್ಟಿಲ್ವ ಕರ್ತನೆ ಹೌದಪ್ಪ. ಅಲ್ಲೆಲ್ಲವೂ ಸುವಾರ್ತೆ ಸಾರಲ್ಪಡಲಿ ಸಾರಲ್ಪಡಲಿ ಅಪ್ಪ. ಹೌದು ಸ್ವಾಮಿ ಅನೇಕ ನಾಯಕರು ಎದ್ದೇಳಲಿ ಎದ್ದೇಳಲಿ ಸ್ವಾಮಿ. ಅಪ್ಪ. ಅಪ್ಪ ಸಭೆಗಳಲ್ಲಿ ಕರ್ತನೆ ಹೌದು ಸ್ವಾಮಿ ಯೌವನಸ್ಥರು, ಚಿಕ್ಕ ಮಕ್ಕಳು, ಹಿರಿಯರು ಎಲ್ಲರೂ ಕರ್ತನೆ ಸೇವಕರು ಕರ್ತನೆ ಹೌದಪ್ಪ ಅವರೆಲ್ಲರೂ ಕರ್ತನೆ ಬೆಂಕಿಯ ರೀತಿಯಲ್ಲಿ ಕರ್ತನೆ ಬೆಂಗಳೂರು ಪಟ್ಟಣಕ್ಕೆ ಬೆಳಕಾಗಿ ಮಾರ್ಪಡಲಿ ಸ್ವಾಮಿ. ಹೌದಪ್ಪ. ಪ್ರಕಾಶಗೊಳ್ಳಲಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ತೋತ್ರ, ಸ್ವಾಮಿ. ಸ್ತೋತ್ರ, ವಂದನೆ ಕರ್ತನೆ. ಸ್ತೋತ್ರ. ನೀವು ಮಾಡ್ತಕ್ಕಂಥ ಕಾರ್ಯಕ್ಕಾಗಿ ಸ್ತೋತ್ರ ಸ್ತೋತ್ರ ಮಾಡ್ತಾ ಯೇಸು ಕರ್ತನೆ. ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇನೆ ಪ್ರೀತಿಯುಳ್ಳ ತಂದೆ. ಆಮೇನ್ ಕರ್ತನೆ ನಿನಗೆ ಸ್ತೋತ್ರ. ಬ್ಯಾಂಗ್ಳೂರಿನಲ್ಲಿರ್ತಕ್ಕಂಥ ಒಂದೊಂದು ಕುಟುಂಬಗಳನ್ನ ಕರ್ತನೆ ಅಪ್ಪ ನೀನು ಕರ್ತನೆ ಉರಿಯುವ ಬೆಂಕಿಯಂತೆ ಕರ್ತನೆ ಹೌದಪ್ಪ ನೀ ಮಾಡಿಬಿಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಬೆಂಕಿಯಿಂದ ಎಳೆದ ಕೊಳ್ಳಿಯಂತೆ ಅವ್ರನ್ನ ಕರ್ತನೆ ಬಲವಾಗಿ ಉಪಯೋಗಿಸಬೇಕೆಂದಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸಂಸೋನನು ಕರ್ತನೆ ನರಿಗಳನ್ನ ಕರ್ತನೆ ಅಪ್ಪ ಯಾವ ರೀತಿಯಲ್ಲಿ ಎರಡೆರಡು ನರಿಗಳನ್ನ ಕಟ್ಟಿ ಅದರ ಬಾಲಕ್ಕೆ ಬೆಂಕಿ ಹಚ್ಚಿ ಕರ್ತನೆ ಫಿಲಿಸ್ತ್ಯರ ಹೊಲಗಳಿಗೆ ಕರ್ತನೆ ಕಳಿಸಿಬಿಟ್ಟನು. ಹಾಗೆಯೇ ಕರ್ತನೆ ಕುಟುಂಬಗಳನ್ನ ಕಟ್ಟಿ ಸ್ವಾಮಿ ಅವರ ಮಧ್ಯದಲ್ಲಿ ಬೆಂಕಿಯನ್ನು ಹಾಕಿ ಕರ್ತನೆ ಅಪ್ಪ ಸೈತಾನನ ಕಾರ್ಯಗಳನ್ನು ಲಯಪಡಿಸಬೇಕಾಗಿ ನಾವು ಕೇಳಿಕೊಳ್ತೇವಪ್ಪ. ಪರಲೋಕದ ಬೆಂಕಿ ಕರ್ತನೆ ಹೌದು ಸ್ವಾಮಿಯ ದಹಿಸುವ ಬೆಂಕಿ, ಪಾಪಗಳನ್ನ ದಹಿಸುವ ಬೆಂಕಿಯ ಉಜ್ಜೀವನದ ಬೆಂಕಿ ಕಡೆ ದಿವಸದಲ್ಲಿ ಕರ್ತನೆ ಸರಿ ಕಳುಹಿಸಿ ಕೊಡುತ್ತೇನೆ ಎಂಬುದಾಗಿ ಹೇಳಿದ ಆ ಪವಿತ್ರಾತ್ಮನ ಬೆಂಕಿ, ಪವಿತ್ರಾತ್ಮನ ಅಭಿಷೇಕ ಬ್ಯಾಂಗ್ಳೂರು ಸಭೆಯಲ್ಲಿರ್ತಕ್ಕಂಥ ಒಂದೊಂದು ಕುಟುಂಬಗಳ ಮೇಲೆ ಬರಲಿ ಅಪ್ಪ. ಅವರು ಸಾಕ್ಷಿಯಾಗಿ ಉಪಯೋಗಿಸಲ್ಪಡಲಿ. ಅದಕ್ಕಾಗಿ ಸ್ತೋತ್ರ ಅಪ್ಪ ಕರ್ತನೆ. ಅಪೊಸ್ತಲ ದಿವಸಗಳಲ್ಲಿ ಕರ್ತನೆ ಅಪ್ಪ ಮಾಂತ್ರಿಕರು ಕರ್ತನೆ ಅವರ ಮಂತ್ರ ತಂತ್ರದ ಪುಸ್ತಕಗಳನ್ನ ಸುಟ್ಟಿ ಹಾಕಿದ ಹಾಗೆ ಅಪ್ಪ ಅದರ ಪಟ್ಟಣದ ಎಲ್ಲ ಮಂತ್ರವಾದಿಗಳು ಸುಟ್ಟು ಹಾಕಲಿ ಕರ್ತನೆ. ಪುಸ್ತಕಗಳನ್ನ ಸುಟ್ಟು ಹಾಕಲಿ ಕರ್ತನೆ ಅಪ್ಪ. ದೇವರ ಮಹಿಮೆಯನ್ನು ಕದಿಯುವ ಪ್ರತಿಯೊಂದೊಂದು ಸ್ಥಳಗಳಲ್ಲಿ ಕರ್ತನೆ ಅಪ್ಪ ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ದೇವರ ಮಹಿಮೆಯನ್ನು ಕದಿಯುವ ಪ್ರತಿ ಸ್ಥಳಗಳಲ್ಲಿ ಕೂಡ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಬೇಕು ಕರ್ತನೆ ಅಪ್ಪ. ನಿನಗೆ ಸ್ತೋತ್ರ. ಎಲ್ಲ ಅಧಿಕಾರಿಗಳು ನಿನ್ನ ಮುಂದೆ ಮೊಣಕಾಲು ಹಾಕಿ ಯೇಸುವೇ ಒಡೆಯ, ಯೇಸುವೇ ಕರ್ತನೆ ಎಂಬುದಾಗಿ ಅರಿಕೆ ಮಾಡಲಿ ಕರ್ತನೆ. ನೀನೇ ನಿಜ ದೇವರು ಎಂಬುದನ್ನು ಅರಿತುಕೊಳ್ಳಲಿ ಕರ್ತನೆ ಅಪ್ಪ. ಇದು ದೇಶಕ್ಕೆ ದೊಡ್ಡ ಒಂದು ಆಶೀರ್ವಾದವನ್ನು ತರ್ತದಲ್ಲಪ್ಪ ಅಪ್ಪ. ಆ ರೀತಿಯಲ್ಲಿ ಮಾಡುವುದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ, ನಿನಗೆ ಘನತೆ ಸಲ್ಲಿಸ್ತೇವೆ ಸ್ವಾಮಿ ಅಪ್ಪ. ಈ ಕರ್ತನೆ ಹೌದು ಸ್ವಾಮಿ ಬ್ಯಾಂಗ್ಳೂರ್ನ ಕರ್ತನೆ ಕಂಟ್ರೋಲ್ ಮಾಡುತ್ತಿರುವಂತ ಎಲ್ಲ ಬಲಿಷ್ಠನ ಕಾರ್ಯಗಳನ್ನು ಕಟ್ಟುತ್ತೇವೆ ಸ್ವಾಮಿ ಅಪ್ಪ. ಈ ಒಂದು ಬ್ಯಾಂಗ್ಳೂರ್ನ ವಿರುದ್ಧವಾಗಿ ತೆರೆಯಲ್ಪಟ್ಟ ಎಲ್ಲ ನರಕದ ಬಾಗಿಲುಗಳು ಮುಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ. ಈ ಬ್ಯಾಂಗ್ಳೂರ್ನ ಅಪ್ಪ ಕರ್ತನೆ ಬ್ಯಾಂಗ್ಳೂರ್ ಒಂದೊಂದು ಭಾಗದಲ್ಲಿ ಕರ್ತನೆ ಕಾರ್ಯ ಮಾಡುತ್ತಿರುವ ಶತ್ರುವಿನ ಎಲ್ಲಾ ರೀತಿಯಾದ ಆಲೋಚನೆಗಳು ಕರ್ತನೆ, ಶತ್ರುವಿನ ಎಲ್ಲಾ ರೀತಿಯಾದ ಕುತಂತ್ರಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ. ನಿನಗೆ ಸ್ತೋತ್ರ ಅಪ್ಪ. ಮೇನ್ ಲೈನ್ ಚರ್ಚ್ಗಳನ್ನ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತೇವೆ ಅಪ್ಪ. ಯಾರೆಲ್ಲ ಪ್ರಜ್ವಲಿಸಿ ಉರಿದು ಪ್ರಜ್ವಲಿಸುತ್ತಾ ಇದ್ದಾರೋ ಭಯಂಕರವಾದ
ಸೇವೆಗಳನ್ನ ಮಾಡ್ತಾ ಇದ್ದಾರೋ ಇನ್ನೂ ಬಲವಾಗಿ ಸೇವೆ ಸಲ್ಲಿಸುವಂತೆ, ಮತ್ತೊಂದು ಹಂತದಲ್ಲಿ ಸೇವೆ ಸಲ್ಲಿಸುವಂತೆ ಕರ್ತನೆ ನೀವು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಬರಾಕ ಮಿನಿಸ್ಟ್ರಿಗಳನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ, AG ಮಿನಿಸ್ಟ್ರಿಗಳನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ ಕರ್ತನೆ. ನಿನಗೆ ಸ್ತೋತ್ರ. ಎಲ್ಲ ಪೆಂಟೆಕೋಸ್ಟಲ್ ಚರ್ಚ್ಗಳನ್ನ, ಲೂಥರನ್ ಚರ್ಚ್ಗಳನ್ನ ಕರ್ತನೆ, ಹೌದು ಸ್ವಾಮಿ, ಎಲ್ಲ ಹೌದು ಕರ್ತನೆ ಅಪ್ಪ, ಪ್ರತಿಯೊಂದು ಪೆಂಟೆಕೋಸ್ಟಲ್ ಚರ್ಚ್ಗಳನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ, CSI ಚರ್ಚ್ಗಳನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ ದೇವರೇ. ಎಲ್ಲಾ ಸಭೆಗಳನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ. ಅಭಿಷೇಕಿಸಿ ಅಪ್ಪ, ಪರಿಶುದ್ಧರು ತಮ್ಮನ್ನು ಇನ್ನೂ ಪರಿಶುದ್ಧಪಡಿಸಿಕೊಳ್ಳಲಿ ಕರ್ತನೆ ಅಪ್ಪ. ಕರ್ತನೆ ಪರಿಶುದ್ಧರು ತಮ್ಮನ್ನು ಇನ್ನೂ ಪರಿಶುದ್ಧಪಡಿಸಿಕೊಳ್ಳಲಿ ಕರ್ತನೆ. ಸೇವೆ ಮಾಡುವವರು ಇನ್ನೂ ವೈರಾಗ್ಯವಾಗಿ ಸೇವೆ ಮಾಡುವವರಾಗಲಿ ಕರ್ತನೆ ಅಪ್ಪ. ನೀನು ಹಾಗೆ ಮಾಡುವ ದೇವರಾಗಿದ್ದಿಲ್ಲ, ಅದಕ್ಕಾಗಿ ಸ್ತೋತ್ರ. ಅಪೊಸ್ತಲರನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ, ಪ್ರವಾದಿಗಳನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ, ಸವಾರ್ಥಿಕರನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ, ಸಭಾಪಾಲಕರನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ, ಉಪದೇಶಗಳನ್ನ ನಿಮ್ಮ ಕೈಲಿ ಒಪ್ಪಿಸಿಕೊಡ್ತೇವೆ ಅಪ್ಪ. ಇವರು ನಿರ್ಭಯವಾಗಿ ದೇವರ ಸೇವೆಯನ್ನು ಮಾಡುವವರಾಗಲಿ ಕರ್ತನೆ. ಹೌದಪ್ಪ, ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕರ್ತನೆ ಹೌದಪ್ಪ, ದೊಡ್ಡ ಉಜ್ಜೀವನವನ್ನು ಕಾಣುವಂತೆ ಇವರನ್ನು ಬಲವಾಗಿ ಉಪಯೋಗಿಸಬೇಕಾಗಿ ಕೇಳ್ತೇವೆ ಸ್ವಾಮಿ. ಹಾಗೆ ನೀವು ಮಾಡುವಂತ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಿನಗೆ ವಂದನೆ ಸಲ್ಲಿಸ್ತೇವೆ. ಈ ರೀತಿಯಾಗಿ ಬ್ಯಾಂಗ್ಳೂರು ಪಟ್ಟಣಕ್ಕೆ ಸ್ವಾಮಿ ನಾವು ಪ್ರಾರ್ಥಿಸುವಂತೆ ಕೊಟ್ಟ ಭಾರಕ್ಕಾಗಿ ಸ್ತೋತ್ರ. ನಾವು ಮಾಡಿದೆಲ್ಲ ಪ್ರಾರ್ಥನಾ ವಿಜ್ಞಾಪನ ಮನವಿಗಳನ್ನ ನೀವು ಕೇಳಿದ್ದೀರಿ ಸ್ತೋತ್ರ. ದೊಡ್ಡ ಉತ್ತರವನ್ನು ನಾವು ಕಾಣ್ಲಿಕ್ಕಿದ್ದೇವೆ ಸ್ತೋತ್ರ ಅಪ್ಪ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಖಂಡಿತವಾಗಿಯೂ ನಾವು ಮಾಡಿದ ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟಿದೆ. ಖಂಡಿತವಾಗಿಯೂ ದೇವರು ದೊಡ್ಡ ಉಜ್ಜೀವನವನ್ನು ತರ್ತಾರೆ. ನಾವು ಕಣ್ಣಾರೆ ನಾವು ಅದನ್ನು ಕಾಣಲಿಕ್ಕಿದ್ದೇವೆ. ಕರ್ತ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದಯವಿಟ್ಟು ಈ ವಿಡಿಯೋನ ನೀವು ಪ್ರಾರ್ಥನೆ ಮಾಡಿ ನೀವೇ ಇಟ್ಕೊಳ್ಬೇಡ್ರಿ, ಇದನ್ನ ಬೇರೆ ಸಹೋದರರಿಗೆ ಕಳಿಸ್ಕೊಡ್ರಿ. ಅವರೂ ಕೂಡ ಬ್ಯಾಂಗ್ಳೂರಿಗೆ ಪ್ರಾರ್ಥಿಸ್ಬೋದು. ಮತ್ತು ಒಂದೇ ಒಂದು ಸಾರಿ ಪ್ರಾರ್ಥನೆ ಮಾಡಿ ಬಿಟ್ಬಿಡ್ಬೇಡ್ರಿ. ತಿರುಗಿ ಬ್ಯಾಂಗ್ಳೂರಿಗಾಗಿ ಪ್ರಾರ್ಥನೆ ಮಾಡ್ರಿ. ಕರ್ತನು ಆದಷ್ಟು ಶೀಘ್ರದಲ್ಲಿ ಬ್ಯಾಂಗ್ಳೂರನ್ನ ಖಂಡಿತ ಬದಲಾಯಿಸಲಿಕ್ಕಿದ್ದಾನೆ. ಥ್ಯಾಂಕ್ ಯು. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.